ಆದರೆ ನಾವು ಯಾವತ್ತೂ ಹುಟ್ಟುಹಬ್ಬಗಳನ್ನೇ ಆಚರಿಸ್ಕೊಂಡವ್ರಲ್ಲ. ಹಂಗಿತ್ತು, ಅದೇ ಖುಷಿ. ನಮ್ಗದು ಯಾವ್ದು ಕೊರತೆನೇ ಅನ್ನಿಸ್ಲಿಲ್ಲ. ನಮ್ಗೇನಿತ್ತು, ಆ ನದಿಲಿ ಆಟ ಆಡಬೇಕು, ಏಡಿ ಹಿಡಿಬೇಕು, ಭಾನುವಾರ ಶನಿವಾರ ಬಂತು ಅಂತ ಹೇಳಿದರೆ ಮೀನು ಹಿಡಿಬೇಕು, ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಕಲ್ಲು ಕುಟಿ ಕುಟಿ ಆಟ ಆಡಬೇಕು, ಚಿನ್ನಿ ದಾಂಡು ಆಟ ಆಡಬೇಕು, ಮರಕೋತಿ ಆಟ ಆಡಬೇಕು, ಮತ್ತು ಹಸು ಮೇಯ್ಸಕ್ಕೆ ಹೋಗ್ಬೇಕು. ಇಷ್ಟೇ. ದನನೂ ಕಾಯ್ದಿದ್ದೀನಿ ನಾನು. ಅದೇ ನಮ್ಮಪ್ಪ 2 ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮತ್ತೆ ಒಂದ್ಸಲ ತಾಲೂಕ್ ಪಂಚಾಯತಿ ಮೆಂಬರು. ಆದ್ರೆ ನೀವು ನಮ್ಮನೆ ಫೋಟೋ ನೋಡಿದ್ರೆ ನೀವು ಹೌದಾ ಅಂತ ಹೇಳ್ತೀರಾ. ಅಷ್ಟು ಗಾಂಧಿವಾದಿ. ನಮ್ಮ ಅಪ್ಪನ ಹತ್ರ ಇದ್ದಿದ್ದೆ 3 ಬಟ್ಟೆ, 3 ಶರ್ಟು, 3 ಚಡ್ಡಿ, 3 ಬನೀನು. ನಾನು ಒಂದು ಮೊಟ್ಟೆ ಇಲ್ದಲೆ ಬೆಳೆದವಳೆ ಎಲ್ಲ, ಒಂದಾರು ಮೊಟ್ಟೆ ತಿಂತಾ ಇದ್ದೆ. ಮೊಟ್ಟೆ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕೊಳ್ಳೋದು, ಅದನ್ನ ಬರ್ತಾ ಇದ್ದಿದ್ ಬಿಟ್ರೆ ಮಳೆಗಾಲದಲ್ಲಿ ಫುಲ್ ನನ್ಗೆ ಅಣಬೆ ಸಾರು ಅಷ್ಟೇ. ಅಷ್ಟು ಬಿಟ್ರೆ ನಾನು ಅಡುಗೆ ಏನು ಕಲ್ತಿರ್ಲಿಲ್ಲ ಸರ್. ಮದುವೆ ಆದ್ಮೇಲೆ ಅದು ಕಷ್ಟ ಆಯ್ತು. ಅಂದ್ರೆ ಎಲ್ಲ ಕೇಳ್ತಾರೆ, ಅಲ್ಲ ನಂದು ನೀನು ಅಷ್ಟೊಂದು ಕಚ್ತಾ ಇದೆ ಕತ್ತರಿಸ್ತಾ ಇದೆ ತರಕಾರಿಗಳೆಲ್ಲ, ಅಡುಗೆ ಕಲೀನಿಲ್ವಾ ಅಂತ. ಅಂದ್ರೆ ನನಗೆ ಗೊತ್ತಿತ್ತು, ಅರೆ ಉಪ್ಪು ಎಷ್ಟು ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕಂತ ಗೊತ್ತಿರ್ಲಿಲ್ಲ ಅಷ್ಟೇ. ಹಾಗಾಗಿ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದ್ದೀನಿ ಆಕಾಶ್ ಅವ್ರ ಜೊತೆ. ಎಷ್ಟೋ ಸಲ ಲೂಸ್ ಮೋಷನ್ ಎಲ್ಲ ಆಗ್ಬಿಟ್ಟಿದೆ ಅವ್ರದ್ದು ಮದುವೆ ಸ್ಟಾರ್ಟಿಂಗ್ ಅಲ್ಲೆಲ್ಲ. ನಮ್ಮ ಇದ್ರಲ್ಲೆಲ್ಲ ಆಡ್ಕೊಳ್ಳೋರು ವಿಜಯ ಕರ್ನಾಟಕ ಆಫೀಸಲ್ಲೆಲ್ಲ, ನಿಂತು ಅಡಿಗೆ ತಿಂದು ಹೆಂಗಮ್ಮ ಬದುಕಿದ್ದಾನೆ ಆಕಾಶ್ ಅಂತ ಹೇಳ್ಬಿಟ್ಟು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಹಿಂದಿನ ಕತೆ ಕಡೆ ಹೋಗೋಣ. ಆಕ್ಚುಲಿ ಯಾವ ಊರು, ನಿಮ್ ಬಾಲ್ಯ ಹೇಗಿತ್ತು, ನಿಮ್ ತಂದೆ ತಾಯಿ ಹೆಸರು ಏನು, ಎಲ್ಲಿ? ತುಂಬಾ ಜನ ಅನ್ಕೊಂಡಿರ್ತಾರೆ ನಾವೇನು ರಿಚ್ಚು ಕುಟುಂಬದಿಂದ ಬಂದಿದ್ದು ಅಂತ. ಹಾಗೆಲ್ಲ ನಮ್ದು ಅಪ್ಪಟ ಬಡತನದ ಫ್ಯಾಮಿಲಿ. ನಮ್ಮೂರು ಬಂದು ಹಾಸನ ಹತ್ರ, ಹಾಲೂರ್ ಹತ್ರ ಒಂದು ಪುಟ್ಟ ಗ್ರಾಮ ಕಿತ್ತಬೂರು ಅಂತ, ಮಲೆನಾಡು. ನಮ್ಮೂರಿಂದ ಬಾಡು ಜಸ್ಟ್ 5-6 ಕಿಲೋಮೀಟ್ರಲ್ಲಿ ಮಡಿಕೇರಿ ಸ್ಟಾರ್ಟ್. ನಮ್ಮ ನೆಂಟ್ರೆಲ್ಲ ಇರೋದು ಮಡಿಕೇರಿ. ನಮ್ಮ ಕಲ್ಚರ್ ಎಲ್ಲ ಬಂದು ಮಡಿಕೇರಿನೇ. ನಮ್ಮ ನೆಂಟರು, ಕಸಿನ್ಸು, ನಮ್ಮ ಅತ್ತೆ ಮಾವ, ನಮ್ಮ ಅಜ್ಜಿ ಮನೆ ಎಲ್ಲ ಕೂಡ ಮಡಿಕೇರಿ. ಮತ್ತು ನಮ್ಮದು ಹಾಸನ ಬಾರ್ಡ್ರು ಬರುತ್ತೆ ಫುಲ್ಲು. ಈ ಕಡೆ ಹೋದರೆ ಸಕಲೇಶ್ಪುರ, ಈ ಕಡೆ ಹೋದರೆ ಹಾಲೂರು, ಆ ಕಡೆ ಹೋದರೆ ಮಡಿಕೇರಿ. ಅಂದರೆ ಒಂದು ಎಗಚಿ ನದಿ ಬರುತ್ತೆ. ಆ ಕಡೆ ಹೋದರೆ ಕಾಡಾನೆಗಳ ಕಾಟ. ಒಂದು ರೀತಿ ಚೆನ್ನಾಗಿತ್ತು ನನ್ನ ಬಾಲ್ಯ. ಹೆಂಗಿತ್ತು ಅಂತ ಹೇಳಿದ್ರೆ, ಬಡತನ ಅಂತ ನಮ್ಗೆ ಇವಾಗ ಅನ್ಸುತ್ತೆ, ಅವಾಗ ಏನೂ ಇಲ್ಲ. ನಾನು ತುಂಬ ಕುಟುಂಬದಲ್ಲಿ ಬೆಳೆದಂಥ ಒಂದು ಸಾಂಪ್ರದಾಯಿಕ ಮನೇಲಿ ಬೆಳೆದಂಥ ಒಂದು ಹುಡುಗಿ. ರೈತಾಪಿ ಕುಟುಂಬ ನಮ್ಮದು. ನಮ್ಮ ಅಪ್ಪನೂ ಕೃಷಿ ಮಾಡ್ತಾರೆ. ಎಲ್ಲರೂ ನಮ್ಮ ಮನೇಲಿ ಎಷ್ಟು ನಮ್ಮ ಅಪ್ಪಂಗೆ 9 ಜನ ಅಣ್ಣ ತಮ್ಮದಿರು, ಅಕ್ಕ ತಂಗಿರು. ಹಂಗಾಗಿ ಎಲ್ಲರೂ ಒಟ್ಟಿಗೆ ಇದ್ದಿದ್ದು. ಅಂದರೆ ತುಂಬ ಕುಟುಂಬದ ಕಷ್ಟಗಳು ಏನು, ಮತ್ತು ದೊಡ್ಡವ್ರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರಿಗಾದ್ರೂ ಏನಾದರೂ ಅಂದ್ರೂ ಏನು ಸಹಿಸ್ಕೊಬೇಕು ಅನ್ನೋದನ್ನ ನಾನು ಅಲ್ಲಿಂದ ಕಲ್ತಿದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅತ್ತೇನೋ ಹೇಳ್ತಾರೆ, ಅವ್ರಿಗೆ ಇಷ್ಟ ಆಗಲ್ಲ, ಹಿಂತಿರುಗಿಸಿ ಮಾತಾಡಬಾರ್ದು, ಯಾಕೆ ಅಲ್ಲಿ ಕಲ್ತಿದ್ದೆ. ಅದೆಲ್ಲ ಇಲ್ಲಿ ಹೆಲ್ಪ್ ಆಯ್ತು ನನಗೆ. ಹಬ್ಬ ಹರಿದಿನಗಳಲ್ಲಿ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದಿದ್ದು. ಏನಿಲ್ಲ, ನಮಗೆ ಪ್ರಪಂಚನೇ ಇಲ್ಲ. ಸುತ್ತ ಪರಿಸರ, ಮರ. ನಮ್ಮನೆ ಪಕ್ಕದಲ್ಲೇ ನದಿ ಹರಿಯುತ್ತೆ, ಈ ನೀರಿನ ಕಾಲುವೆ. ಅಂದರೆ ನದಿಯಿಂದ ಡೈರೆಕ್ಟ್ ಗರುಡ್ ಡ್ಯಾಮಿಗೆ ಹೋಗುತ್ತೆ. ಅಂದರೆ ನಮ್ಮದು ಆ ಕಾಲದಲ್ಲಿ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನಮ್ಮದು 100 ಎಕರೆ ಜಮೀನಿತ್ತು. ಯಾವಾಗ ಗರುಡ್ ಡ್ಯಾಮ್ ಕಟ್ಟಿದ್ರು ಅಲ್ಲೆಲ್ಲ ಮುಳುಗಡೆ ಆಯಿತು. ನಮ್ದು ಒಂದೇ ಹಳ್ಳಿ ಅಲ್ಲ, ತುಂಬ ಹಳ್ಳಿಗಳೆಲ್ಲ ಮುಳುಗಡೆ ಆಯ್ತಲ್ಲ ಜಮೀನು. ಅದ್ರಲ್ಲಿ ನಮ್ದು ಒಬ್ರು. ಅವಾಗ ಉಳ್ಕೊಂಡಿದ್ದು 25 ಎಕರೆ ಜಮೀನು ಅಷ್ಟೇ. ಮನೆ ಎಲ್ಲ ಮುಳುಗಡೆ ಆಯ್ತು. ಅರೆ ನಾವು ನೋಡಿಲ್ಲ, ನಮ್ಮ ಪಪ್ಪ ನಮ್ಮ ಅಪ್ಪಂದಿರೆಲ್ಲ ನೋಡಿದ್ದಾರೆ. ಆವಾಗ ಬಂದು ಹೊಳೆಯಿಂದ ಮತ್ತೆ ಹೊರಗಡೆ ಬಂದು ಕಟ್ಕೊಂಡ್ರು. ಆದರೆ ಹೊಳೆ 1 ಕಿಲೋಮೀಟ್ರ್ ನಮ್ಮ ಮನೆ ಇಲ್ಲೇ ಬರುತ್ತೆ. ನಮ್ಮ ಪುಟ್ಟೂರು ಒಂದು 30-35 ಮನೆಗಳಷ್ಟೇ. ಅದೇ ದೊಡ್ಡೂರು ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಅದು ದೊಡ್ಡೂರಲ್ಲ, ಅದಕ್ಕಿಂತ ದೊಡ್ಡ ತಿಮಿಂಗಿಲದ ಊರುಗಳಿದೆ ಅಂತ ಹೇಳಿ. ಅಂದರೆ ನನ್ನ ಎಲ್ಲೂ ಕಳಿಸ್ತಾ ಇರಲಿಲ್ಲ, ಏನು ಕೆಲಸ ಮಾಡಿಸ್ತಾ ಇರಲಿಲ್ಲ. ನಮ್ಮ 2 ಮಕ್ಕಳು, ನಾನು ಮತ್ತು ನಮ್ಮ ಅಣ್ಣ. ನಾವೆಲ್ಲ ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ, ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಪಾಠಶಾಲೆ, ಪ್ರೌಢಶಾಲೆ ಮತ್ತು ಡಿಗ್ರಿ ಎಲ್ಲ ಕೂಡ ನಾನು ಗೌರ್ಮೆಂಟಲ್ಲೇ ಮಾಡಿದ್ದು. ನಾನು ತುಂಬ ತರಲೆ ತುಂಟಾಟ ಅದೇನು ಮಾಡ್ತಾ ಇರಲಿಲ್ಲ. ನಮ್ಮನೆಲ್ಲ ಹಸುಗಳಿದ್ದು, ಸಿಕ್ಕಾಬಿಟ್ಟು ಹಸುಗಳಿದ್ದು. ಮತ್ತು ನಮ್ಮನೇಲಿ ಯಾವಾಗಲೂ ಜನ. ನಮ್ಮಮ್ಮ ನಮಗೆ ಟೈಮೇ ಕೊಡ್ತಾ ಇರಲಿಲ್ಲ. ಅಂದರೆ ಹೆಂಗಾಗಿತ್ತು ಅಂತ ಹೇಳಿದರೆ, ಅವ್ರ ಅತ್ತೆ ಮಕ್ಕಳು, ಇವ್ರ ಮಾವ್ರ ಮಕ್ಕಳು ಎಲ್ಲ ಬಂದು ನಮ್ಮನೇಲೇ ಓದ್ತಾ ಇದ್ದಿದ್ದು. ಹಂಗಾಗಿ ನಮ್ಮಮ್ಮ ಅವರಿಗೆಲ್ಲ ನಮ್ಮ ಕಡೆ ಅಕ್ಕಿ ರೊಟ್ಟಿ ಕಡುಬು ಎಲ್ಲ ಫೇಮಸ್ಸು ಮಲೆನಾಡು ಕಡೆ. ನೀವು ಕೇಳಿದ್ದೀರಿ ಅಲ್ವಾ? ಬೆಳಗ್ಗೆ ಟೈಮು ಯಾರು ನಮ್ಮ ಕಡೆ ರೈಸ್ ಊಟ ಮಾಡಲ್ಲ, ಎಲ್ಲ ಅಕ್ಕಿ ಆದ್ರೂ ರೊಟ್ಟಿ ಊಟ ಮಾಡೋದು, ಕಡುಬು ಊಟ ಮಾಡೋದು, ಆ ಥರ ಎಲ್ಲ ಇರುತ್ತಲ್ಲ. ನಮ್ಮಮ್ಮ ಒಂದೊಂದು ದಿನಕ್ಕೆ 30, 40, 50 ರೊಟ್ಟಿ ತೊಡ್ತಾರೆ. ನಮ್ಮ ಕಡೆದು ತುಂಬ ಮೆತ್ತಗೆ ಬರುತ್ತೆ. ಆ ಥರ ರೊಟ್ಟಿ ಎಲ್ಲ ತೊಟ್ಕೊಂಡು ಅವರಿಗೆಲ್ಲ ಕೊಟ್ಟು, ಅಲ್ಲಿಂದ ಬಂದು ಕೆಲಸ, ಮನೆ ಜಮೀನು ಕೆಲಸ ಎಲ್ಲ ಮಾಡಿ, ಅಲ್ಲಿಂದ ಬಂದು ನಮಗೆ ಟೈಮೇ ಇಲ್ಲ. ನಮಗೆ ಸುಮ್ಮನೆ ನಾವು ಸ್ಕೂಲಿಂದ ಬರೋದು, ಬ್ಯಾಗ್ ಇಟ್ಟೋದು, ನೀರ ಹತ್ರ ಆಟ ಆಡೋದು, ಕಲ್ಲು ಕುಟ್ಟಿ ಆ ಆಟಗಳು ಗೊತ್ತೋ ಇಲ್ವಾ ಗೊತ್ತಿಲ್ಲ. ಮತ್ತು ನಮ್ಮಲ್ಲಿ ಹಸುಗಳಿತ್ತಲ್ಲ, ಹಸುಗಳು ಭಾನುವಾರ ಬಂತು ಅಂತೇಳಿ ಬಿಟ್ಬಿಡೋರು. ಮೇಯಿಸ್ತಾ ಇರಲಿಲ್ಲ, ಎಲ್ಲ ಬಿಟ್ಬಿಡೋರು. ನಮ್ಮಲ್ಲಿ ಒಂದು 10 ಹಸು ಇತ್ತು ನನಗೆ ಗೊತ್ತಿರಂಗೆ. ಮುಂಚೆ ತುಂಬ ಹಸುಗಳಿತ್ತಂತೆ, ಒಂದು 50-60 ಹಸುಗಳಿತ್ತು. ನನಗೆ ಗೊತ್ತಿರಂಗೆ ಒಂದು 10 ಹಸುಗಳಿತ್ತು. ಹಸು ಕರುಗಳಿಂದ ಬಂದಂಥ ಆದಾಯನೇ ನಮಗೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು.
ಹಾಗಾಗಿ ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿ? ಇಬ್ರು ಮಕ್ಕಳು, ನಾನು ಮತ್ತೆ ನಮ್ಮ ಅಣ್ಣ ಮನೆ ಹತ್ರನೇ ಇದ್ದಾರೆ, ಅಲ್ಲೇ ಊರಲ್ಲೇ ಬಿಸ್ನೆಸ್ ಮಾಡಿಕೊಂಡು. ಅಪ್ಪ ಅಮ್ಮನ ಹೆಸರು? ಅಮ್ಮನ ಹೆಸರು ಜಯಮ್ಮ ಅಂತ, ಅಪ್ಪ ಲಿಂಗರಾಜೇಗೌಡರು ಅಂತ. ನಮ್ದು ಊರಲ್ಲಿ ಗೌಡಣ್ಣ ಫ್ಯಾಮಿಲಿ ಅಂತಲೇ ಫೇಮಸ್ಸು. ಯಾಕೆ ಅಂತ ಹೇಳಿದರೆ ನಮ್ಮ ಅಪ್ಪ ಒಬ್ಬರೇ ರೈತರಾಗಿ ಉಳಿದಿದ್ದು, ಇನ್ನು 4-5 ಜನನೂ ಕೂಡ ನಮ್ಮ ಚಿಕ್ಕಪ್ಪದಿರು ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿ, ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದರು. ಹಂಗಾಗಿ ಒಂದು ಸ್ವಲ್ಪ ಅವರೆಲ್ಲ ಓದಿ ಇದೆಲ್ಲ ಆದಮೇಲೆ ಒಂದು ಚುಚ್ಚೂರು ಅಂತಕ್ಕೆ ಬಂತು. ಆದ್ರೂ ಅಂತಕ್ಕೆ ಬಂದರೂ ಕೂಡ ನಮ್ಮ ಪಪ್ಪ ಹೆಂಗೆ ಅಂತ ಹೇಳಿದರೆ ಅಪ್ಪಟ ಗಾಂಧಿವಾದಿ. ನಮ್ಮ ಮನೆ ಫೋಟೋ ಕಳಿಸ್ತೀನಿ, ನೀವೇ ನೋಡಿ. ನಮ್ಮ ಮನೆ ಇವಾಗಲೂ ಹೆಂಗಿದೆ ಅಂತ ಹೇಳಿದರೆ, ಅಂದರೆ ನಮ್ಮಪ್ಪ 2 ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮತ್ತೆ ಒಂದ್ಸಲ ತಾಲೂಕ್ ಪಂಚಾಯತಿ ಮೆಂಬರು. ಆದರೆ ನೀವು ನಮ್ಮನೆ ಫೋಟೋ ನೋಡಿದರೆ ನೀವು ಹೌದಾ ಅಂತ ಹೇಳ್ತೀರಾ, ಅಷ್ಟು ಗಾಂಧಿವಾದಿ. ನಮ್ಮ ಅಪ್ಪನ ಹತ್ರ ಇದ್ದಿದ್ದೆ 3 ಬಟ್ಟೆ, 3 ಶರ್ಟು, 3 ಚಡ್ಡಿ, 3 ಬನೀನು. ಆ ಥರ ನಾವು ನಂಗೆ ಬೆಳ್ಕೊ ಬಂದಿದ್ದು. ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಬಟ್ಟೆನೇ ಇಲ್ಲ, 2 ಬಟ್ಟೆ, 1 ಫ್ರಾಕು, ಒಂದೇ ಫ್ರಾಕ್ ಇದ್ದಿದ್ದು. ಮತ್ತೆ ಇನ್ನೊಂದು ಫ್ರಾಕ್ ಅಂತ ಹೇಳಿದ್ರೆ ಡೈಲಿ ಬಟ್ಟೆಗೆ. ಎಲ್ಲಾರ ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿದ್ರೆ ನನಗೆ ನೆನಪಿರಂಗೆ 5, 6, 7, 8ನೇ ಕ್ಲಾಸ್ವರೆಗೂ ಒಂದೇ ಫ್ರಾಕಲ್ಲಿ ಎಲ್ಲ ಫಂಕ್ಷನ್, ಎಲ್ಲ ಮದುವೆ, ಎಲ್ಲ ಅತ್ತೆ ಮನೆ, ಮಾವನ ಮನೆ, ಚಿಕ್ಕಪ್ಪನ ಮನೆ, ಆ ಫಂಕ್ಷನ್, ಈ ಫಂಕ್ಷನ್, ಮದುವೆ, ಊರಲ್ಲಿ ಏನೇ ಆಗಲಿ, ಯಾರದೇ ಅರ್ಧಾಕ್ಷತೆ ಆಗಲಿ, ಎಲ್ಲೇ ಹೋಗ್ಬೇಕು, ಜಾತ್ರೆ, ಅದೊಂದೇ ಫ್ರಾಕು ನನಗೆ ನೆನಪಿರಂಗೆ. ಅದಕ್ಕಿಂತ ಮುಂಚೆ ಹೆಂಗಿದೆ ಅಂತ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗ್ಲಿಂದ ನಂತರ ಇದ್ದಿದ್ದು 2 ಫ್ರಾಕು. ಅವಾಗ ಫ್ರಾಕ್ ಬರೋದಲ್ಲ ಇಲ್ಲಿವರೆಗೂ, ಅದನ್ನ ಹಾಕೊಳ್ತಾ ಇದ್ದೆ. ಇನ್ನೊಂದಿನ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಹಾಕೊಳ್ತಾ ಇದ್ದಿದ್ದು ಮನೆ ಹತ್ರ. ಅದಾದ್ಮೇಲೆ ಇನ್ನೊಂದು ಸ್ಕೂಲ್ ಯೂನಿಫಾರ್ಮ್ ಅಂತ ಬರೋದಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ, ಅದನ್ನ ಇವಾಗ 1ನೇ ಕ್ಲಾಸಿಂದು 2ನೇ ಕ್ಲಾಸಿಂದು ಎಲ್ಲ ನಮ್ದು ಹಳೇದಾಗ್ಬಿಡುತ್ತಲ್ಲ, ಅದನ್ನ ಡೈಲಿ ಮನೆ ಹತ್ರ ಹಾಕೊಳ್ಳೋದು. ಇಷ್ಟೇ ಬಟ್ಟೆಗಳು ಸರ್. ಬಟ್ಟೆನೇ ಇಲ್ಲ. ಒಂದು ಕುಕ್ಕಿ ಇತ್ತು ನಮ್ಮ ಮನೇಲಿ, ಆ ಕುಕ್ಕಿಲೆಲ್ಲ ನಮ್ಮ ಅಮ್ಮ ಫೋಲ್ಡ್ ಮಾಡಿಡೋದು, ಮಡ್ಚಿಡೋದು, ಅದನ್ನೇ ತಗೊಂಡು ನಾವು ಉಪಯೋಗಿಸ್ಬೇಕಿತ್ತು. ಅದೇ ಹಾಕೋಬೇಕಿತ್ತು, ಅದೇ ಬಟ್ಟೆ. ಆವಾಗ ನಮಗೆ ಅದು ಯಾವುದು ಬಡತನ ಅಂತಲೇ ಅನಿಸ್ಲಿಲ್ಲ ನಮಗೆ. ನಮ್ಮಪ್ಪ ಅಷ್ಟೊಂದು, ನಮ್ಮ ಚಿಕ್ಕಪ್ಪದಿರು ನೀವೆಲ್ಲ ಕೇಳ್ಬೋದು, ಅಷ್ಟೊಂದು ದೊಡ್ಡ ದೊಡ್ಡ ಹೈಯರ್ ಪೊಸಿಷನ್ ಎಲ್ಲ ಇದಾರಲ್ಲ, ಯಾಕೆ ಅಂತ ಹೇಳಿದಾಗ ನಮ್ಮಪ್ಪ ಅವರೆಲ್ಲ ಸಪೋರ್ಟ್ ಕೇಳ್ತಲೇ ಇರಲಿಲ್ಲ. ಮತ್ತೆ ನಮ್ಮ ಅಪ್ಪಂಗೆ ಅದು ಅನಿವಾರ್ಯತೆನೂ ಆಗಿರ್ಲಿಲ್ಲ. ನಮ್ಗೆ ಇಷ್ಟೆಲ್ಲ ಇದ್ರು ಇನ್ನೂ ಬೇಕು ಅಂತ ಹೇಳ್ತೀವಲ್ಲ, ನಮ್ಮ ಅಪ್ಪಗೆ ಅದು ಅನಿವಾರ್ಯತೆ ಆಗೇ ಇಲ್ಲ. ಇವಾಗ ನನ್ನ ಮಗನಿಗೆ ನಿನ್ನೆ ಹುಟ್ಟುಹಬ್ಬ ಆಯಿತು, ಅವನಿಗೆ ಸೆಲೆಬ್ರೇಷನ್ಗೆ ಅಂತ ಬಟ್ಟೆ ತಗೊಬಂದಿದ್ದೀನಿ. ಆದರೆ ನಾವು ಯಾವತ್ತೂ ಹುಟ್ಟುಹಬ್ಬಗಳನ್ನೇ ಆಚರಿಸ್ಕೊಂಡವರಲ್ಲ. ಹಂಗಿತ್ತು, ಅದೇ ಖುಷಿ ನಮ್ಗೆ. ಅದು ಯಾವುದು ಕೊರತೆನೇ ಅನ್ನಿಸ್ಲಿಲ್ಲ. ನಮ್ಗೇನಿತ್ತು, ಆ ನದಿಲಿ ಆಟ ಆಡಬೇಕು, ಏಡಿ ಹಿಡಿಬೇಕು, ಭಾನುವಾರ ಶನಿವಾರ ಬಂತು ಅಂತ ಹೇಳಿದರೆ ಮೀನು ಹಿಡಿಬೇಕು, ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಕಲ್ಲು ಕುಟಿ ಆಟ ಆಡಬೇಕು, ಚಿನ್ನಿ ದಾಂಡು ಆಟ ಆಡಬೇಕು, ಮರಕೋತಿ ಆಟ ಆಡಬೇಕು, ಮತ್ತು ಹಸು ಮೇಯ್ಸಕ್ಕೆ ಹೋಗ್ಬೇಕು. ಇಷ್ಟೇ. ದನನೂ ಕಾಯ್ದಿದ್ದೀನಿ ನಾನು. ದನನೂ ಕಾಯ್ಕೊಂಡು ಶನಿವಾರ ಭಾನುವಾರ ಫುಲ್ಲು, ಅಂದರೆ ಒಳ್ಳೆ ಸಾಲಲ್ಲೆಲ್ಲ ಬಿಟ್ಬಿಡೋರಲ್ಲ, ದನ ನೋಡ್ಕೊಳ್ಳಿ ಅಂತ ಹೇಳೋರು. ಇದು ಜಮೀನಿಗೆಲ್ಲ ಬರುತ್ತೆ, ತೋಟಕ್ಕೆಲ್ಲ ಬರುತ್ತೆ, ಗದ್ದೆಗೆಲ್ಲ ಬರುತ್ತೆ ಅಂತ. ಹಂಗಾಗಿ ಅಲ್ಲಿ ಆಟ ಆಡಿಕೊಂಡು ಬೆಳಗ್ಗೆ ಏನಾದರೂ ಹೋದರೆ ನೈಟೇ ಬರ್ತಾ ಇದ್ದಿದ್ದು. ದೊಡ್ಡವ್ರು ಯಾರಾದರೂ ನಿಮ್ಮಂಥವ್ರು ಬರ್ತಾರಲ್ಲ, ಅವತ್ತು ಉಪ್ಪಿಟ್ಟು, ಕೇಸರಿ ಬಾತು, ಏಡಿ ಹಿಡ್ದಿದ್ದು ಏನಾದರೂ ಬೇಯಿಸೋರು, ಮತ್ತು ಜೋಳ ಸಿಗುತ್ತೆ ಅದನ್ನ ಬೇಯಿಸೋರು, ಮತ್ತಿನ್ನೇನಾದರೂ ಒಂದು ಚಿಕನ್ನು ಏನಾದರೂ ಮಾಡೋರು, ಅದು ನಮಗೆಲ್ಲ ಮಕ್ಕಳಿಗೆಲ್ಲ ಕೊಡೋರು. ಅದೇ ಊಟ ಶನಿವಾರ ಭಾನುವಾರ ನಮಗೆ. ಅವತ್ತು ಹಬ್ಬ ಯಾರು ಬಂದ್ರೆ ಬಹಳ ಪ್ರೀತಿ. ಸಾಕಾದ. ಅವಾಗಂತೂ ಯಾರಾದ್ರೂ ಮನೆಗೆ ಬರ್ತಿದ್ರೆ ನಮ್ಮ ಅಜ್ಜಿ ಬರ್ತಾರೆ, ನಮ್ಮ ಅಜ್ಜಿ ಕೈನೇ ನೋಡ್ತಾ ಇದ್ದು, ನಮ್ಮ ಅಜ್ಜಿ ನಮಗೋಸ್ಕರ ಏನು ಮಾಡ್ಕೊ ಬರ್ತಾ ಇದೆ ಅಂತ. ಅಂದರೆ ಇವಾಗಿನ ಮಕ್ಳಿಗೆ ಅದೆಲ್ಲ ಗೊತ್ತಿಲ್ಲ. ಮೊಸರು ಬಾನ, ಹಾಲಿಟ್ಟು, ತಪ್ಪಲಿ ಇಟ್ಟು, ಅರಿಶಿಣದೆಲೆ ಇಟ್ಟು ನಮ್ಮ ಸೈಡೆಲ್ಲ ಮಾಡ್ತಾರೆ. ಅದನ್ನೆಲ್ಲ ನಮ್ಮ ಅಜ್ಜಿ ಮಾಡ್ಕೊಬರೋದು. ಏನಿಲ್ಲ ಅಂದರೂ ಹಾಲಿಗೆ ಬೆಲ್ಲ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮಾಡ್ಕೊಬಿಡೋದು. ಅದೇ ಹಾಲಿಟ್ಟು. ಅದು ತಂದಿಲ್ಲ ಅಂದರೆ ನಮಗೆ ಕೋಪ ಆಗೋದು. ಹಂಗಾಗಿ ನಮ್ಗೆ ಅದೆಲ್ಲ ಯಾರಾದರೂ ಮನೆಗೆ ಬಂದರೆ ಸಾಕು, ಅಥವಾ ಏನಾದರೂ ಯಾರಾದರೂ ಕೊಡ್ತಾರೆ ಅಂದರೆ ಸಾಕು, ಅದನ್ನಷ್ಟೇ ನಿರೀಕ್ಷೆ ಮಾಡ್ತಿದ್ದೆ, ಏನು ಚೆನ್ನಾಗಿ ಕೊಡ್ತಾರೆ ಅಂತ. ಆವಾಗ ಚಾಕ್ಲೇಟು, ಪಪ್ಸು, ಕೇಕು ಇವೆಲ್ಲ ಇರಲಿಲ್ಲ ಸರ್ ನಾ ಚಿಕ್ಕದ್ರಲ್ಲಿದ್ದಾಗ. ಹಂಗಾಗಿ ನಮ್ಮ ಹೆಲ್ತ್ ಇನ್ನೂ ಕೂಡ ಚೆನ್ನಾಗಿದೆ. ಎಲ್ಲಿಂದ ಎಲ್ಲಿಗೆ ನೋಡಿ, ನೀವು 9 ಜನ ನಿಮ್ಮ ಅಪ್ಪಂದರಿಗೆ, ಅಣ್ಣ ತಮ್ಮಗಳು, ಅಷ್ಟು ದೊಡ್ಡ ಕುಟುಂಬ, ಇಷ್ಟು ತದ್ವಿರುದ್ಧವಾಗಿ ಇವತ್ತು ಬದುಕ್ತಾ ಇದೀವಿ ನೋಡಿ. ಅಂದರೆ ಇಲ್ಲಿ ನೀವು ನಿಮ್ಮ ಮಗ, ಆ ಮಗನಿಗೆ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂದರೆ, ನಾನು ಹೇಳ್ತಾ ಇರೋದು ಎಷ್ಟು ಜರ್ನಿ ಹಿಂಗೆ ಸಾಗ್ಬಿಟ್ವಿ ನಾವೆಲ್ಲರೂ ಅಂತ. ಇದು ನಿಮ್ಮದೊಂದೇ ಕತೆ ಅಲ್ಲ, ನಿಮ್ಮ ಬಾಲ್ಯ ಇದೆಯಲ್ಲ, ಅದು ನಮ್ಮೆಲ್ಲರೂ ಬಾಲ್ಯ. ಈಗ ನೋಡ್ತಾ ಇರ್ತಕ್ಕಂಥ ಬಾಲ್ಯ ಕೂಡ ಅದೇ ಆಗಿರುತ್ತೆ. ನಾವು ಹೇಗೆ ಒಡೆದು ಹೋಗ್ಬಿಟ್ಟಿದ್ದೀವಿ ಅನ್ನೋದು ಒಂದು ಪ್ರಶ್ನೆ ಅಲ್ಲಿಗೆ ಇಡ್ತಾ. ಎಷ್ಟು ವರ್ಷದವರೆಗೆ ನೀವು ಅಲ್ಲಿದ್ರಿ? ಅಲ್ಲಿ ನಾನು ಫುಲ್ ಕಂಪ್ಲೀಟ್ ನನ್ನ ಎಜುಕೇಷನ್ ಎಲ್ಲ ಅಲ್ಲೇ ಆಗಿದ್ದು. ನಾನು ಯಾವಾಗ ಮೈಸೂರಿಗೆ ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಬಂದೆ, ಅಲ್ಲಿವರೆಗೂ ನಾನು ಹಳ್ಳಿಲೇ ಇದ್ದಿದ್ದು, ಹಳ್ಳಿಲೇ ಬೆಳೆದಿದ್ದು, ಹಳ್ಳಿನೇ ನನ್ನ ಪ್ರಪಂಚ.
ಹೆಂಗಿತ್ತು ಅಂದ್ರೆ ನಮ್ಮ ಹಳ್ಳಿ ಸ್ವರ್ಗ ಸರ್. ಇವಾಗಲೂ ಹೋದ್ರೆ ನಮ್ಮ ಹಳ್ಳಿ ಸ್ವರ್ಗ. ನಮ್ಮ ಮನೆ ಸಣ್ಣ ಪುಟ್ಟು ಮನೆ, ಮಳೆ ಬಂದರೆ ಸೋರುತ್ತೆ. ಇವಾಗಲೂ ಕೂಡ ದೊಡ್ಡ ಮನೆ, ಒಂದು 200 ವರ್ಷದ ಹಳೆ ಮನೆ, ಅದು ಎಲ್ಲ ಕಡೆ ಸೋರುತ್ತೆ. ಮತ್ತು ಇನ್ನೊಂದು, ಇಲ್ಲಿ ಯಜ್ಞಗಳೆಲ್ಲ ಬಂದು ನೆಲ್ಲೆಲ್ಲ ತುತ್ತಾಗಿರುತ್ತಲ್ಲ, ಆ ಥರ ಎಲ್ಲ ಆಗಿದೆ. ಅದೇ ಮನೇಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲ ಇವಾಗಲೂ ಬದುಕ್ತಾ ಇದ್ದಾರೆ. ನಮ್ಮಪ್ಪ ಬಿಡು ಬಿದ್ದೋಗ್ಲಿ ಆಮೇಲೆ ಕಟ್ಟಿರೋ ಆಯ್ತಲ್ಲ, ಇಷ್ಟಿದೆಯಲ್ಲ ಸಾಕು ಅಂತಾರೆ ಏನಾದರೂ ಕೇಳಿದರೆ. ಅಲ್ಲ, ನನ್ನ ಪಪ್ಪ ಅಂತ ಕರೀದ, ಅಲ್ಲ ಪಪ್ಪ ಇವಾಗಲಾದ್ರೂ ಮನೆ ಕಟ್ಟಬೇಕಲ್ವಾ, ಎಲ್ಲ ಸಪೋರ್ಟ್ ಮಾಡ್ತೀವಲ್ವಾ ಅಂದರೆ, ಬೇಡ ಬಿಡು ಇಷ್ಟಿದೆಯಲ್ಲ, ಏನು ಊರು ಹೋಗು ಅನ್ನುತ್ತೆ, ಬಾ ಅನ್ನುತ್ತೆ. ಹಂಗಾಗಿ ಯಾಕೆ ಅಷ್ಟೊಂದು ಐಷಾರಾಮಿ ಜೀವನ, ಬೇಡ ಬಿಡು ಇರೋವರೆಗೆ ಇದರಲ್ಲೇ ಬದುಕ್ತೀವಿ ಅಂತ ಹೇಳ್ತಾರೆ. ಅಷ್ಟು ನಮ್ಮ ಅಮ್ಮನಿಗೂ ಅಷ್ಟೇ. ನಮ್ಮ ಅಮ್ಮನಿಗೆ ಎಣಿಸ್ಕೊಂಡ್ರೆ ಒಂದು 5-10 ಸೀರೆಗಳಿದ್ದಾವೆ ಅಷ್ಟೇ. ಇವಾಗ ನಾನು ಕೊಡ್ಸಿರೋದು ಒಂದು ಸೀರೆಗಳಿದ್ದಾವೆ ಬಿಟ್ಟರೆ, ನಾನು ನೋಡ್ದಂಗೆ ನಮ್ಮ ಅಮ್ಮ ಆಗ್ತಾಯಿದ್ದೆ 3-4 ಸೀರೆಗಳಷ್ಟೇ. ಯಾವಾಗಲೂ ಆಗ್ತಾಯಿದ್ದು 3-4 ಸೀರೆಗಳು. ಈ ಕಡೆ ನದಿ, ನಮ್ಮ ಸುತ್ತ ಕಾಫಿ ತೋಟ ಮತ್ತು ಮರಗಳು, ಅದ್ರ ಜೊತೆ ಗದ್ದೆ, ಮತ್ತು ನಾವು ಆಟ ಆಡ್ತಾಯಿದ್ದು ಹಕ್ಕಿಗಳ ಕಲರವ, ಅಷ್ಟೇ ಪ್ರಪಂಚ ನಮ್ಮದು. ನಾವು ಹಾಸನ ನೋಡಿದ್ದೆ PUCಗೆ ಹೋದಾಗ, ಅಲ್ಲಿವರೆಗೂ ನಾವು ಸಿಟಿನೇ ನೋಡಿಲ್ಲ, ಸಿಟಿ ಲೈಫೇ ನೋಡಿಲ್ಲ. ನೀವು ಹೇಳ್ತಾ ಇದ್ರೆ ನಿಮ್ಮ ಇಂಟರ್ವ್ಯೂ ನಾನು ಅಲ್ಲಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಹೋಗೋಣ ಸರ್ ಒಂದ್ಸಲ. ಇನ್ನೊಂದು ಹೇಳೋಣ ವೀಕ್ಷಕರಿಗೆ, ಒಂದ್ಸರಿ ನಾವು ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಭೇಟಿ ಕೊಡೋಣ. ಬನ್ನಿ ಸರ್. ಅಯ್ಯೋ, ನಮ್ಮ ಮನೆಗೆ ಬಂದೆ ಕೂರಕ್ಕೂ ಜಾಗ ಇಲ್ಲ ಸರ್ ನಿಮಗೆ, ಎಲ್ಲ ಕಡೆ ಹಳೆ ಮನೆ. ಅಲ್ಲ, ಅಲ್ಲಿ ಇಷ್ಟು ಸುಂದರವಾದ್ದೆಲ್ಲ ಇದೆಯಲ್ಲ, ಇಷ್ಟೊತ್ತು ಹೇಳಿದ್ರಲ್ಲ ಕತೆ, ಅದು ಎಲ್ಲಿಂದ ತರೋಣ? ಇಲ್ಲಿ ಸಿಗುತ್ತೆ? ಇಲ್ಲಿ ಬಿಲ್ಡಿಂಗ್ಗಳು ಇರ್ಬೋದು ದೊಡ್ಡದು, ಬಟ್ ಆ ಕತೆಗಳು ಸಾಧ್ಯವೇ ಇಲ್ಲ. ನೀವೇ ಪುಣ್ಯವಂತರು, ಮತ್ತು ನಿಮ್ಮಂಗೆ ನಾವು ಎಂಜಾಯ್ ಮಾಡಿದೀವಿ ಆ ಬಾಲ್ಯ. ಅದು ನಾವೇ ಪುಣ್ಯವಂತರು. ಈಗಿನ ಪೀಳಿಗೆ ಅದು ಆಟಗಳೇ ಗೊತ್ತಿಲ್ಲ. ನನ್ನ ಮಗ ಸ್ವಲ್ಪ ಊರಿಗೆ ಹೋದಾಗ ಎಂಜಾಯ್ ಮಾಡ್ತಾನೆ ಆಟಗಳೆಲ್ಲನೂ. ಅಂದರೆ ಇವಾಗಲೂ ನಮ್ಮ ಊರಲ್ಲಿ ಆ ಕಲ್ಚರ್ ಎಲ್ಲ ಇದೆ. ಭಾನುವಾರ ಶನಿವಾರ ಬಂತು ಅಂತ ಹೇಳಿದ್ರೆ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ಕೂರಲ್ಲ. ಇವಾಗಲೂ ಹಸು ಮೇಯ್ಸಕ್ಕೆ, ದನ ಮೇಯ್ಸಕ್ಕೆ ಅಂತ ಹೊಳೆ ಸಾಲಲ್ಲಿ ಆಟ ಆಡ್ಬೋದಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ಹೊಳೆ ಸಾಲು ಅಂತ ಕರಿತೀವಿ ಅದನ್ನು. ಹೊಳೆ ಸಾಲಲ್ಲಿ ಫುಲ್ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡು ಬರ್ತಾರೆ. ಹೀಗೆ ಬೆಳ್ಕೊಂಡು ಬಂದಾಗ ನಾನು ಏನು ಕೊರತೆಗಳೇ ಕಾಣಿಸ್ಲಿಲ್ಲ. ಆದರೆ ನಾನು ರ್ಯಾಂಕಿಂಗ್ ಸ್ಟೂಡೆಂಟು. ನಾನು 10th 85%, ಇಡೀ ಸ್ಟೇಟ್ಗೇನೆ ಕನ್ನಡದಲ್ಲಿ 123 ಮಾರ್ಕ್ಸ್ ತೆಗ್ದಿದ್ದೆ. ಹಂಗಾಗಿ ತುಂಬ ಅವಾಗಿನೇ ತುಂಬ ಸನ್ಮಾನಗಳೆಲ್ಲ ಮಾಡಿದರು. ಆವಾಗ ಅದು ಗೊತ್ತಿರಲಿಲ್ಲ ನನಗೆ. ನಮ್ಮ ಸಂಘ ಸಂಸ್ಥೆಗಳ ಅಲ್ಲಿದ್ದ ಆಲೂರು, ಸಕಲೇಶಪುರ ಸುತ್ತಮುತ್ತ ಇದ್ದಂಥ ಸಂಸ್ಥೆಗಳೆಲ್ಲ ನಮ್ಮನ್ನು ರೆಕಗ್ನೈಸ್ ಮಾಡಿದರು. ಇವಾಗ ನಾನು ಮಾತಾಡೋ ಕನ್ನಡ ನೋಡಿದರೆ, ಹೌದಾ ನಂದಿನಿಗೆ ಕನ್ನಡದಲ್ಲಿ ಇಡೀ ಸ್ಟೇಟಿಗೆ ಫಸ್ಟ್ ಬಂದಿದ್ರ, ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನಾನು ಎಲ್ಲಿ ಹೇಳ್ಕೊಳಲ್ಲ ಸರ್. ಯಾಕಂಗ ಅನ್ಕೋತೀವಿ, ಎಷ್ಟು ಚಂದ ಮಾತಾಡ್ತೀರಿ. ನಮ್ಮ ಆಕಾಶ ಒಪ್ಪಲ್ಲ ಸರ್. ಅದ್ಭುತ. ಏನ್ ಅನ್ಕೊಂಡಿದ್ದೀರಿ ನೀವು? ಅಲ್ಲ ರೀ, ನಾನ್ ಸ್ಟಾಪ್ ಎಷ್ಟೊತ್ತಾಯ್ತು ವಿಡಿಯೋ ಶುರುವಾಗಿ, ನಾನ್ ಸ್ಟಾಪ್ ಮಾತಾಡಿದ್ರಿ, ಗೊತ್ತಿದೆಯಾ ನಿಮ್ಗೆ? ಗೊತ್ತಿದೆ, ಬಟ್ ಇವಾಗ ಒಂಚೂರು ಚೂರು ಕಲಿತಾ ಇದ್ದೀನಿ ಸರ್. ಇನ್ನೊಂದು ಏನ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ನನಗೂ ಇದು ಇತ್ತು. ಯಾರೇ ಆಗಲಿ ಬಂದ ತಕ್ಷಣ, ಅದು ಯೂಟ್ಯೂಬರ್ ಸುಮಾರು ಜನ ಬರ್ತಿರ್ತಾರೆ, ಅವ್ರಿಗೆ ಗೊತ್ತಾಗ್ಲಿ. ನೀವು ಮೊದಲು ನನ್ನ ವಿಡಿಯೋ ನೋಡಿ ಕಿರ್ಚ್ತಿದ್ದೆ ನಾನು. ಅಂದ್ರೆ ಕಿರ್ಚೋದೆ, ಜೋರಾಗಿ ಹೇಳಿದ್ರೆ ತಲುಪುತ್ತೆ, ಇಲ್ಲ ಅಂದ್ರೆ ನಾನು ಕಾನ್ಸಿಯಸ್ ಆಗ್ಬಿಡ್ತಿದ್ದೆ. ಸ್ಲೋ ಆಗಿ ಮಾತಾಡಕ್ ಹೋದ್ರೆ ಏನ್ ಮಾತಾಡೋದು ಅಂತ ಗೊತ್ತಾಗಲ್ಲ. ಸುಮ್ಮನೆ ಆ ಜೋರ್ ಬರಾಟೆಯಲ್ಲಿ ಏನು ಬರುತ್ತೆ ಒಂದು 4 ಹೇಳ್ಬಿಡೋದು ಅಂತ. ಆಮೇಲೆ ಬರ್ತಾ ಬರ್ತಾ ನಮಗೂ ಕಲಿಸ್ತು. ಹಾಗಾಗಿ ಆಗಿದ್ದೀವಿ. ಬರ್ತಾ ಆಮೇಲೆ ಕಲಿಯುತ್ತೆ, ಪಾಲಿಶ್ ಆಗುತ್ತೆ, ನಾವು ಪಾಲಿಶ್ ಆಗ್ತೀವಿ. ಆಮೇಲೆ ನಮ್ಮ ಒಳಗಡೆ ಒಂದು ಸಮಾಧಾನ ಗುಣ ಬರುತ್ತೆ, ಪ್ರಪಂಚ ಅರ್ಥ ಮಾಡಿಸ್ತಾ ಹೋಗುತ್ತೆ, ಹಿಂಗೆಲ್ಲ ನಡೆಯುತ್ತೆ. ಓಕೆ. ಸೊ ಮತ್ತೆ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನಾನು ರಜಾ ಸಿಕ್ತು ಅಂತ ಹೇಳಿದ್ರೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ನಮ್ಮ ಅಜ್ಜಿ ಮನೆಗೆ ಒಂದು ಸಿಟಿ ಮಗ್ಗೆರಾಯರಕೊಪ್ಪಲು ಅಂತ. ನಮ್ಮ ಮನೆ ಅಲ್ಲಿಂದ 4 ಕಿಲೋಮೀಟ್ರು, ಅಲ್ಲಿಂದ 4 ಕಿಲೋಮೀಟ್ರ್ ನಮ್ಮ ಅಜ್ಜಿ ಮನೆ ಕರಡ್ಬಿಟ್ಟೆ ಎಸ್ಟೇಟ್ ಅಂತ, ಅಲ್ಲಿಂದ 4 ಕಿಲೋಮೀಟ್ರು ಮಡಿಕೇರಿ ಫುಲ್ಲು. ರಜಕ್ಕೆ ಹೋದ್ರೆ ನಮಗೆ ಅಲ್ಲೊಂಥರ ಸ್ವರ್ಗ. ಆವಾಗ ನಮ್ಮ ತಾತ ಬಟ್ಟಿ ಸರಾಯಿ ಕಾಯಿಸ್ತಾ ಇದ್ರಲ್ಲ, ಆ ಥರದ್ದು ಕಾಯಿಸ್ತಾ ಇದ್ರು. ಅಂದ್ರೆ ಅಲ್ಲಿ ಊರಲ್ಲಿ ಫುಲ್ ಎಲ್ಲ ಕಾಯಿಸ್ತಾ ಇದ್ರು. ಪಕ್ಕ ಮಲೆನಾಡಲ್ಲ, ಬಟ್ಟಿ ಸರಾಯಿ ಕಾಯಿಸ್ತಾ ಇದ್ರು. ಯಾರಿಗೆ ಅಂತ ಹೇಳಿದ್ರೆ ಅಸ್ಸಾಮು, ಬಿಹಾರಿ, ತಮಿಳಿಯನ್ಸ್ ಎಲ್ಲ ಬಂದು ಅಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಸ್ಟೇ ಆಗೋರು. ಅವರೆಲ್ಲ ಬಂದು ಸಂಜೆ ಟೈಮು ಕಾಫಿ ಹಣ್ಣೆಲ್ಲ ಕುಯ್ದಾದ್ಮೇಲೆ ಸಂಜೆ ಟೈಮ್ ಅವ್ರ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಅದನ್ನ ತಗೊಳಕ್ ಬರೋರು. ನಮ್ಮ ತಾತ ಕಾಯಿಸಿದ್ದು ಬಟ್ಟಿ ಸರಾಯಿ. ಹಂಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದಾಗ ನಮ್ಮ ತಾತ ಏನೆಲ್ಲ ಮಾಡೋದಂತ ನೋಡ್ತಾ ಇದ್ದೆ. ನಮ್ಮ ಅಜ್ಜಿ ಮನೆ ಇನ್ನೂ ಅದ್ಭುತ. ನಮ್ಮ ಅಜ್ಜಿ ಮನೆ ಮುಂದೆನೆ ಬಾವಿ ಮುಂದೆ ಫುಲ್ ಗದ್ದೆ, ಸಿಂಗಲ್ ಮನೆ. ಅದಾದ್ಮೇಲೆ ತುಂಬಾ ದೊಡ್ಡ ಕಾಡು. ಅಲ್ಲಿ ಬೆಳಗ್ಗೆ ಟೈಮು ಒಂದಿನ ಮಲಗಿದೀವಿ, ಆನೆಗಳ ಕಾಟ, ತುಂಬಾ ಸಿಕ್ಕಾಪಟ್ಟೆ ಆನೆಗಳ ಕಾಟ. ಇವಾಗ್ಲೂ ನಮ್ಮ ತಾತ ಹೊರಗಡೆ ಮಲ್ಕೊಳ್ಳೋದು, ಆನೆ ಮನೆಗೆ ಒಳಗಡೆ ಬರ್ತವೆ, ಮಕ್ಕಳೆಲ್ಲ ಇರ್ತವೆ, ಕರೆಯೋಣ ಅಂತ. ಒಂದ್ಸತಿ ಆನೆ ಬಂದು ಕಾಫಿ ತೋಟದಲ್ಲಿ ಕಾಫಿ ಕುಯ್ಲಿಗೆ ಬಂದಿತ್ತು, ಅದೆಲ್ಲ ಉಳ್ಸಾಕಿ ಮತ್ತೆ ಏನು
ಬಾಳೆ ಗಿಡ, ತೆಂಗಿನ ಗಿಡ ಎಲ್ಲ ಇಳ್ಸಾಕಿ ನಮ್ಮ ತಾತನ ಮೇಲೆ ಮಲಗಿದೆ, ತಾತನ ಮೇಲೆ ಬೀಳ್ಸೋಗಿದೆ. ನಮ್ಮ ತಾತಗೆ ಎಚ್ಚರನೇ ಆಗಿಲ್ಲ. ಅವರು ನಮ್ಮ ಮನೆ ಕಾಯ್ತಾ ಇದ್ರು, ನಮ್ಮನ್ನೆಲ್ಲ ಕಾಯ್ತಾ ಇದ್ರು ನಮ್ಮ ತಾತ. ಅಷ್ಟು ನಿದ್ದೆ ತಿಮ್ಮ. ಇವಾಗ್ಲೂ ಕೂಡ ತಿಮ್ಮ ಅಂತ. ನಮ್ಮ ಅಜ್ಜಿ ಮನೆ ಹೆಸರು ತೊಟ್ಟಿ ಮನೆ ಕೃಷ್ಣೇಗೌಡರು ಅಂತ. ಹಳೆಯದು ತೊಟ್ಟಿ ಮನೆ ಇತ್ತು ನಮ್ದು ನಮ್ಮ ಅಜ್ಜಿ ಮನೆಯಲ್ಲಿ. ಅದನ್ನ ಕೆಡಗಿ ಇವಾಗ ಸ್ವಲ್ಪ ಮಾಡ್ರನ್ ತರ ಮನೆ ಕಟ್ಕೊಳ್ತಾ ಇದ್ದಾರೆ. ಹಂಗಾಗಿ ಊರಲ್ಲೆಲ್ಲ ತೊಟ್ಟಿ ಮನೆ ಕೃಷ್ಣೇಗೌಡರು ಅಂತ ಕರೀತಾ ಇದ್ದಿದ್ದು. ಅಲ್ಲೋದಾಗ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದು ರಜಾ ದಿನಗಳು. ನಾವೆಲ್ಲೂ ಹೋಗ್ತಾ ಇರ್ಲಿಲ್ಲ, ಅಜ್ಜಿ ಮನೆಗೆ ಅಷ್ಟೇ. ಹಂಗಾಗಿ ನಮ್ಗೆ ಎಲ್ಲಿ ಪ್ರಪಂಚ ಗೊತ್ತಾಗ್ತಾ ಇರುತ್ತೆ. ಆ ಕಾಡು, ಆ ನೀರು, ಆ ಬೆಟ್ಟ ಗುಡ್ಡಗಳು, ಆ ಆನೆ, ಒಂದು ಪ್ರಾಣಿವನ್ನು ನೋಡಿದ್ದು ಅಂತ ಹೇಳಿದ್ರೆ ಅದಷ್ಟೇ. ಓಕೆ. ಸೊ ಅಷ್ಟಾಗುತ್ತೆ. ಹಾಸನಕ್ಕೆ ಯಾವಾಗ ಬಂದ್ರಿ? ಹಾಸನಕ್ಕೆ ನಾನು ಬಂದಿದ್ದು PUCಗೆ. PUC SSLC ಅವ್ರಿಗೆ ನಮ್ಮೂರಲ್ಲೇ ಓದಿದೆ. ಇನ್ನು ಹೈಸ್ಕೂಲ್ಗೆ ನಮ್ಮೂರಿಂದ 4 ಕಿಲೋಮೀಟರ್ ದೂರ ಇತ್ತು, ಅಂಚೂರು ಅಂತ. ಅಲ್ಲಿಗೆ ಸೇರಿಸಿದ್ರು. ಅಲ್ಲಿ ನಮಗೆ ಓದೋದು ಬಿಟ್ರೆ ಬೇರೆ ಪ್ರಪಂಚ ಇಲ್ಲ. ಇಷ್ಟು ದಿನಕ್ಕೆ ಆಟ ಆಡೋದು ಪ್ರಪಂಚ ಇತ್ತಲ್ಲ, ಇಲ್ಲಿಗೆ ಬಿಟ್ಟಾಗ ಅಲ್ಲಿಗೆ ಸೇರಿದಾಗ ನನಗೆ ಓದೋದಷ್ಟೇ ಪ್ರಪಂಚ. ಓದು ಅಷ್ಟೇ. ನಮ್ಮಪ್ಪ ಸೇರಿಸಿದರೆ ಓದಬೇಕು ಅಷ್ಟೇ. ಅಲ್ಲೇನು ಅಷ್ಟೆಲ್ಲ ಇರಲಿಲ್ಲ. ಡೈಲಿ ವಾಕೇಬಲ್ ಹೋಗ್ಬೇಕಿತ್ತು, 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ನಮ್ಮೂರಿಗೆ ಇವಾಗಲೂ ಬಸ್ ಇಲ್ಲ, 2 ಕಿಲೋಮೀಟರ್ ನಡೆದೇ ಬಸ್ಸಿಗೆ ಬರಬೇಕು. ವೆಹಿಕಲಲ್ಲಿ ಇದ್ದಾರೆ, ವೆಹಿಕಲಲ್ಲಿ ಹೋಗ್ತಾರೆ. ವೆಹಿಕಲ್ ಇಲ್ಲದೆ ಇದ್ದವರು ನಡ್ಕೊಂಡೇ ಹೋಗ್ತಾರೆ. ನಮ್ಮಪ್ಪ ನಂಬ್ತೀರ ಬಿಡ್ತಾರೆ, ಈ ವಯಸ್ಸಲ್ಲೂ ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. 2 ಕಿಲೋಮೀಟರ್ ಹೋಗುತ್ತೆ ಬರುತ್ತೆ. ತುಂಬ ಜನ ಹಂಗೇನೆ ಇದ್ದಾರೆ. ಅಲ್ಲಿ ಆ ಸೈಡು ನೀವು ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳ್ತೀವಲ್ಲ, ಉತ್ತರ ಕರ್ನಾಟಕ ಸೈಡ್ ಅಷ್ಟೇ ಒಂದು ರೀತಿಯಾಗಿ ಯಾರು ಕೂಡ ಡೆವಲಪ್ಮೆಂಟ್ ಮಾಡಿಲ್ಲ. ಮಲೆನಾಡು ಸೈಡ್ ಅಷ್ಟು ಡೆವಲಪ್ ಆಗಿದೆ ಅಂತ ಹೇಳಿ, ಮಲೆನಾಡಲ್ಲಿ ಇದ್ದವ್ರಿಗೆ ಗೊತ್ತಾಗಿರುತ್ತೆ ಅಲ್ಲಿದ್ದು ಏನು ನೋವು ಕಷ್ಟ ಸುಖಗಳು ಅಂತ ಹೇಳಿ. ಯಾಕೆಂದರೆ ನಡ್ಕೊಂಡು ಹೋಗ್ಬೇಕಂದ್ರೆ ಮಳೆಗಾಲದಲ್ಲಿ ಜಿಗ್ಣೆ, ಉಂಬಳಗಳ ಕಾಟ, ನಡ್ಕೊಂಡು ಹೋಗೋಕ್ಕಲ್ಲ, ಕಾಲಿಗೆಲ್ಲ ಹತ್ಕೊಳ್ತವೆ. ಮಳೆ ಬಿಡೋದೇ ಇಲ್ಲ. ಜೂನ್ಗೆ ಸ್ಟಾರ್ಟ್ ಮಾಡಿದರೆ ಅಕ್ಟೋಬರ್ ಇವಾಗ್ಲವರೆಗೂ ಮಳೆನೇ. ಇನ್ನೂ ಕೂಡ ಮಳೆನೇ ಅಲ್ಲಿ. ಇವಾಗ ಕಾಫಿ ಕೊಯ್ಲಿಗೆ ಬಂದಿದೆ, ಕಾಫಿ ಎಣ್ಣೆ ಎಲ್ಲ ಹಾಳಾಗ್ತಾ ಇದೆ, ಆದರೂ ಮಳೆ ಬರ್ತಾ ಇದೆ. ಅಷ್ಟು ಮಳೆ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು. ಮತ್ತು ಆರೋಗ್ಯ ಏನಾರು ಯಾರ್ದಾರು ಕೆಟ್ಟೋದ್ರೆ, ಯಾರಾದರೂ ವೆಹಿಕಲ್ ಇದ್ದವ್ರಿಗೆ ಹೇಳ್ಕೊಬೇಕು, ಅವ್ರು ಇರ್ತಾರೋ ಇರಲ್ವ ಗೊತ್ತಿರಲ್ಲ. ಒಳ್ಳೆ ಫೆಸಿಲಿಟೀಸ್ ಇರೋಂಥ ಹಾಸ್ಪಿಟ್ಲುಗಳು ಸಿಗಲ್ಲ. ನಾವು ಹೇಳ್ತೀವಿ ಮಲೆನಾಡು ವಾವ್ ಸ್ವರ್ಗ ಅಂತ. ಬಟ್ ಕಷ್ಟಗಳು ಬಂದಾಗ ಅದು ನರ್ಕ ಸರ್. ನಿಜವಾಗ್ಲೂ ಕಷ್ಟಗಳು ಬಂದಾಗ ನಿಜವಾಗ್ಲೂ ನರ್ಕ. ನೆಂಟ್ರಂಗೆ 2 ದಿವಸ ಹೋಗಿ ಬಂದ್ರೆ ಚಂದ ಇರುತ್ತೆ. ಆ ಇದು ಹಸಿರು, ಆ ಮಳೆ, ಆಹಾ ಅದ್ಭುತ ಅಂತ. ಬಟ್ ನೀವು ಅಲ್ಲಿರೋರಿಗೆ ಇದಾಗ್ತದೆ. ಒಂದು ಹೇಳಿ, ಈ SSLC ಆದವ್ರಿಗೆ ಎಲ್ರಿಗೂ ಒಂದು ಇದು ಇದ್ದೇ ಇರುತ್ತೆ. SSLC ಅಂದಾಗ ನನಗೆ ಅವಾಗ ನೆನಪಾಯ್ತು. ನಾನು ಹೇಳಿದ್ನಲ್ಲ, ನನ್ನ ಹತ್ರ 2 ಫ್ರಾಕ್ ಇತ್ತು ಅಂತ. ಇಂತಂದು ಯೂನಿಫಾರ್ಮ್, ಕಲ್ಲರ್ ಡ್ರೆಸ್ ದಿನ ಯಾವ ಬಟ್ಟೆ ಹಾಕೊಳ್ಳಿ, ನನ್ನ ಹತ್ರ ಬಟ್ಟೆನೇ ಇಲ್ವಲ್ಲ ಸರ್. ಯಾವ್ದು ಹಾಕೊಂಡು ಹೋಗ್ಬೇಕು ನಾನು? ನಮ್ಮ ಅಪ್ಪನ ಕೇಳೋಷ್ಟು ಧೈರ್ಯ ಇಲ್ಲ ನನಗೆ. ಇವಾಗ ಒಂಚೂರು ಮಾತಾಡ್ತೀನಿ. ಅವಾಗ ಇಷ್ಟು ಮುಂಚೆ ನಿಂತ್ಕೊಂಡು ಹಿಂಗೆ ಮಾತಾಡ್ತಾ ಇರ್ಲಿಲ್ಲ. ನಮ್ಮನೇಲಿ ಯಾರು ಬೈತಾ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮನೇಲಿ ನಮ್ಮಮ್ಮ ಅಡಿಗೆ ಮನೆ ಬಿಟ್ಟು ಹೊರಗಡೆ ಬರ್ತಾ ಇರ್ಲಿಲ್ಲ. ಅಂದ್ರೆ ನಮ್ಮ ಚಿಕ್ಕಪ್ಪದಿರೆಲ್ಲ 4-5 ಜನ ಇದ್ರಲ್ಲ, ಯಾರು ಬಂದ್ರು ಬರೀ ಕಾಫಿ ತಿಂಡಿ ಊಟ ಕೊಟ್ಬಿಟ್ಟು ಒಳಗಡೆ ಕುತ್ಕೊಬಿಡೋದು. ಹಂಗಾಗಿ ನಾವು ಅದೇ, ಅಂದ್ರೆ ಮನೇಲಿ ನೋಡಿ ತಾಯಿ ನೋಡಿ ಕಲಿತೀವಿ ಅಂತೀವಿ. ನಾವು ಅದೇ. ನಮ್ಮ ಅಂಕಲ್ ಅಂತ ಕರೀತೀವಿ ಚಿಕ್ಕಪ್ಪದಿರೆಲ್ಲರೂ. ಅಂಕಲ್, ದೊಡ್ಡಪ್ಪ ಯಾರು ಬಂದು ಹೇಳಿದ್ರೆ ಕಾಫಿ ಅಥವಾ ಅಡಿಗೆ ತಿಂಡಿ ಏನಾದ್ರು ಕೊಟ್ಬಿಟ್ಟು ಒಳಗಡೆ ಕುತ್ಕೊಳ್ಳೋದು. ಅವ್ರ ಜೊತೆ ಏನು ಕಮ್ಯುನಿಕೇಟ್ ಮಾಡ್ತಾರನಿಲ್ಲ, ಏನು ಮಾತು ಇಲ್ಲ. ನಮ್ಮ ಪಪ್ಪನ ಹತ್ರನೂ ಮಾತಿಲ್ಲ. ಊಟ ಆಯ್ತಾ? ಅಷ್ಟೇ. ಏನು ಬೇಕು ಅಂತಲೂ ಕೇಳಕ್ಕೆ ನಮಗೆ ಭಯ. ಒಂದು ಪೆನ್ ಬೇಕು ಅಂದ್ರೂ ಭಯ ಸರ್. ಅಷ್ಟೇ. ನಾವು 2 ರೂಪಾಯಿ ಪೆನ್ ಬರುತ್ತಲ್ಲ, ಅವಾಗ 1 ರೂಪಾಯಿ ಇತ್ತು. ಅದ್ರಲ್ಲಿ ನಾನು SSLC ಎಕ್ಸಾಮ್ ಬರ್ದಿದ್ದು, 86% ತೆಗ್ದಿದ್ದು. ಆಮೇಲೆ ಬಹಳ ಸಂಕಟ ಆಗೋದು ಏನಂದ್ರೆ, ಹೇಳ್ತೀನಿ ರೀ, ಆ ಡ್ರೆಸ್ ಇತ್ತಲ್ಲ, ಆ ಡ್ರೆಸ್ಸಿಂದ ಆಮೇಲೆ ನಮ್ಮಮ್ಮ ಏನ್ ಮಾಡ್ತು, ಫ್ರಾಕ್ ಹಾಕೊಂಡ್ ಬರಂಗಿಲ್ಲಮ್ಮ ನೀನು 8ನೇ ಕ್ಲಾಸ್ ಹುಡುಗಿ. ಇವಾಗ ಅಂದ್ರೆ SSLC ಮಕ್ಕಳೆಲ್ಲ ಇರ್ತಾರಲ್ಲ, ನಮ್ಗೆ ಅದೇನು ಗೊತ್ತಿಲ್ಲ ಆ ಏಜ್ಗೆ. ಇದು ಕೆಳಗಡೆ ಎಲ್ಲ ತೊಡೆ ಎಲ್ಲ ಕಾಣಿಸುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಹೌದಾ, ಮತ್ತೆ ಏನ್ ಮಾಡೋದು ಅಂತ ಹೇಳಿದಾಗ ಅವಾಗ ಒಂದು 15 ದಿನ ಟೈಮ್ ತಗೊಂಡು ನಮ್ಮ ಅಮ್ಮನ ಸೀರೆಯಲ್ಲಿ ಒಂದು ಚೂಡಿದಾರ ಹೊಲ್ಕೊಡ್ಸಿತ್ತು. ಅಮ್ಮನ ಸೀರೆಯಲ್ಲಿ ಒಂದು ಚೂಡಿದಾರ, ಅದನ್ನ 8ನೇ ಕ್ಲಾಸು, 9ನೇ ಕ್ಲಾಸ್, 10ನೇ ಕ್ಲಾಸ್ ಅದೊಂದೇ ಯೂನಿಫಾರ್ಮ್, ಅದೊಂದೇ ಕಲರ್ ಡ್ರೆಸ್ ದಿನ ಅದೊಂದೇ ಸರ್. ನನ್ನ ಹತ್ರ ಬಟ್ಟೆ ಇದ್ದಿದೆ 2 ಜೊತೆ ಯೂನಿಫಾರ್ಮ್, ಅದೊಂದೇ ಬಟ್ಟೆ. ಆಯ್ತು. ಹಾಸನಕ್ಕೆ ಬರ್ತೀರಿ, ಎಲ್ಲ ಫ್ರೆಂಡ್ಸ್ನ ಬಿಟ್ಟು ಹೆಂಗೆ ಬಂದ್ರಿ? ಎಲ್ಲಿ? ಊರಾಗ SSLC ವರೆಗೆ ಬಾಲ್ಯದಿಂದ ಹಿಡಿದು ಅಷ್ಟು ಸಂಭ್ರಮ ಇರುತ್ತೆ. ಅನಿವಾರ್ಯ ಕಾರಣ ಬೇರೆ ಹೋಗ್ಬೇಕಾಗ್ತದೆ. ಅಂದ್ರೆ ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ನಲ್ಲ, ಅಲ್ಲೇ ಉಳ್ಕೊಳ್ಳಿಲ್ಲ. ಅಂದ್ರೆ ಬೆಳಗ್ಗೆ ನಮ್ದು ಹೆಂಗಿತ್ತು ಅಂತ ಹೇಳಿದ್ರೆ, ಕಾಲೇಜ್ ಟೈಮಿಂಗ್ಸು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ನಾನು, ಸರ್ಕಾರಿ ಗರ್ಲ್ಸ್ ಕಾಲೇಜಲ್ಲಿ. ಅದು ವಿಭಜಿತ ಅಂತ ಕಾಲೇಜು. ಅಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ 8 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದು PUC.
ಮುಗಿತಾ ಇದ್ದಿದ್ದು 12:30. ನಮ್ಮೂರಲ್ಲಿ ಬಸ್ ಇದ್ದಿದ್ದು 5 ಗಂಟೆಗೆ. 5 ಗಂಟೆ ಬಸ್ಸಿಗೆ ಬರಬೇಕಂದ್ರೆ ನಾನು 4 ಗಂಟೆಗೆ ಎದ್ದೇಳಬೇಕಿತ್ತು. 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮಮ್ಮ ಏನು ಮಾಡ್ಕೊಡ್ತಾರೆ ಅದನ್ನು ತಿಂದು ಬಾಕ್ಸಿಗೆ ಹಾಕ್ಕೊಂಡು 2 ಕಿಲೋಮೀಟ್ರ್ ನಡ್ಕೊಂಡು ಕಾಡು ಭಯ. ಬೆಳಗ್ಗೆ ಟೈಮ್ ಬರ ನೀವು ಆ ಜಿರಂಡೆ ಒಳಗೆ ಸದ್ದುಗೆ ಏನನ್ಸುತ್ತೆ ಗೊತ್ತಾ, ಯಾವುದೋ ಒಂದು ದೆವ್ವನೋ ಭೂತನೋ ಬರೋದು ಅಂತ ಇರುತ್ತೆ. ಯಾರು ನಡೀತಾ ಇರಲ್ಲ. ಅದನ್ನು ಬಸ್ ಬಿಟ್ಟರೆ ಕಾಲೇಜ್ಗಿಲ್ಲ. 5 ಗಂಟೆಗೆ ಆದಮೇಲೆ 7 ಗಂಟೆಗೆ ಬಸ್ಸು. ಅಷ್ಟೊತ್ತಿಗೆ ನಾವು ಹಾಸನ ತಲುಪೋಷ್ಟೊಳಗೆ 1.5 ಕಿಲೋಮೀಟ್ರ್ 1.5 ಗಂಟೆ ಆಗುತ್ತೆ. ಹೆಂಗೆ ಹೋಗೋದು? ಎದ್ದು ಅಲ್ಲಿಂದ ಬರ್ತಾ ಇದ್ದಿದ್ದು. ಬಂದಾದ್ಮೇಲೆ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾ ಇದ್ದೆ. 12:30 ಬಸ್ ಹತ್ಕೊಂಡು 1 ಗಂಟೆ ಬಸ್ ಹತ್ಕೊಂಡು ಮನೆಗೆ ಬರೋಷ್ಟೊಳಗೆ 3 ಗಂಟೆ ಆಗ್ತಿತ್ತು. 3 ಗಂಟೆ ಬಂದು ಊಟ ಮಾಡ್ತಾ ಇದ್ದೆ. ಆವಾಗ ನಮ್ಮ ಅಮ್ಮ ಏನು ಕೆಲಸ ನನಗೆ ಯಾವತ್ತೂ ಮಾಡಿಸಿಲ್ಲ, ಅಂದರೆ ಅದನ್ನ ಮಾಡು ಇದನ್ನ ಮಾಡು ಅಂತ. ಬಟ್ ನಾನೇ ನೋಡಿ ಕಲಿತಾ ಇದ್ದೆ ಸಣ್ಣ ಪುಟ್ಟ ಕೆಲಸಗಳು. ಯಾವಾಗ ಮನೆ ಕಸ ಗುಡಿಸೋದು, ಮನೆ ಒರೆಸೋದು, ಹೆಣ್ಮಕ್ಳು ಅಂತ ಹೇಳಿದ್ರೆ ಮಾಡಬೇಕಿತ್ತಲ್ಲ ಸರ್. ಅದನ್ನೆಲ್ಲ ರಜಾ ದಿನಗಳಲ್ಲಿ ಮತ್ತು ಫ್ರೀ ಟೈಮಲ್ಲಿ ಎಲ್ಲ ಮಾಡ್ತಾ ಇದ್ದಿದ್ದು. ಮತ್ತು ನಾನು ಸ್ಕೂಲಿಗೆ ಹೋಗ್ಬೇಕಾದ್ರು ಅಷ್ಟೇ, ಬೆಳಗಿನ ಟೈಮ್ ಇತ್ತಲ್ಲ, ಆವಾಗ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ, ನನಗೆಲ್ಲ ತುಂಬ ಚೆನ್ನಾಗಿ ರಂಗೋಲಿ ಬರುತ್ತೆ. ನಮ್ಮೂರಲ್ಲಿ ಯಾರದೇ ಮನೆ ಫಂಕ್ಷನ್ ಆದರೂ ಕೂಡ 51ರಿಂದ 1, 101ರಿಂದ 1, 28ರಿಂದ 8, 28ರಿಂದ 2, ಇವಾಗಿನವ್ರಿಗೆ ಗೊತ್ತಿಲ್ಲ, ಚುಕ್ಕಿ ರಂಗೋಲಿ, ಗೆರೆ ರಂಗೋಲಿ ಎಲ್ಲ ಬರುತ್ತೆ. ಅದನ್ನೆಲ್ಲ ನಾನೇ ಹಾಕಿ ಫ್ಲವರಲ್ಲೆಲ್ಲ ಡೆಕೋರೇಷನ್ ಮಾಡಿ, ಬಣ್ಣದೆಲ್ಲ ಡೆಕೋರೇಷನ್ ಮಾಡಿ ನಾನೇ ಇದು ಮಾಡ್ತಾ ಇದ್ದಿದ್ದು. ಯಾವ ಊರಲ್ಲಿ ಏನಾರು ಜಾತ್ರೆ ಉತ್ಸವಗಳು ಅಥವಾ ಹಬ್ಬ ಹರಿದಿನಗಳು ಏನೇ ಬಂತು ಅಂದರೂ ಕೂಡ ನಂದು ಕರಿ ಅಂತ ಹೇಳೋರು. ನನ್ನನ್ನು ಊರಲ್ಲೆಲ್ಲ ನಂದು ಅಂತ ಕರೀತಾರೆ, ನಂದಿನಿ ಅಂತ ಕರೀಲ್ಲ. ನಂದು ಕರಿ ಗೌಡನ ಮನೆ ನಂದು ಕರಿ, ಅವಳು ಚೆನ್ನಾಗಿ ಆಗ್ತಾಳಲ್ಲ ಅಂತ ಹೇಳಿ. ಇರೋದು 35 ಮನೆ ಆದರೂ ಕೂಡ ಹೋಗಿ ರಂಗೋಲಿ ಹಾಕಿ ಬರ್ತಾ ಇದ್ದೆ. ಅಂದರೆ ಅವಾಗ ಅದು ನಮಗೆ ಸ್ಕಿಲ್ ಇತ್ತು. ಅಂದರೆ ರಂಗೋಲಿ ಕಲಿಬೇಕು, ಚೆನ್ನಾಗಿ ಕಲಿಬೇಕು, ನನ್ನ ಫ್ರೆಂಡ್ಗಿಂತ ನಾನು ಕಲಿಬೇಕು, ನಮ್ಮ ಅಮ್ಮಕ್ಕಿಂತ ಚೆನ್ನಾಗಿ ಬಿಡಿಸ್ಬೇಕು ಅಂತ ಹೇಳಿ ಅದೆಲ್ಲ ಮಾಡ್ತಾ ಇದ್ದೆ. ಆವಾಗ ನನಗೆ ಮಿಸ್ ಮಾಡ್ಕೊಂಡೆ ಅನಿಸಿಲ್ಲ, ಯಾಕೆಂದರೆ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ನಲ್ಲ, ಹಂಗಾಗಿ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ಲಿಲ್ಲ. ಹಾಸನ್ ಫಸ್ಟು ದಿನ ಸರ್ ಎಷ್ಟು ಭಯ ಪಟ್ಟಿದ್ದೀನಿ ಗೊತ್ತಾ ಸರ್. ಯಾಕೆ ಅಂತ ಹೇಳಿದ್ರೆ ಹಾಸನ್ಗೆ ಹೋಗಿಲ್ಲ ಅಂತಲ್ಲ, ನಮ್ಮ ಪಪ್ಪ ಗೆಂಡೆಕಟ್ಟೆ ಫಾರೆಸ್ಟಿಗೆ ಒಂದ್ಸತಿ ಕರ್ಕೊಂಡು ಹೋಗಿದ್ರು, ಅಲ್ಲಿ ಜಿಂಕೆಗಳಿತ್ತು ಅಂತ ನೋಡೋಕ್ಕೆ ಅಂತ. ಅವಾಗ ಹೋಗಿದ್ದೀನಿ, ನಮ್ಮ ಪಪ್ಪ ಕರ್ಕೊಂಡ್ಬಂದಿದ್ರೆ ಬಿಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ನಾನಾಗೆ ಇಂಡಿಪೆಂಡೆಂಟಾಗಿ ಹೋಗಿ ನೋಡಿದ್ದೀನಿ ಹಾಸನ ಪ್ರಪಂಚನ. ಹೊಸ ಕಾಲೇಜು, ಹುಡುಗಿರೆಲ್ಲ ಬರ್ತಾ ಇದ್ದಾರೆ, ಎಲ್ಲ ಹೆಂಗೆ ಫಿಲ್ಮಲ್ಲಿ ನಿಮ್ಗೆ ಹೇಳಿದರೆ ಅದು ಆಶ್ಚರ್ಯ ಆಗ್ಬೋದು. ಫಿಲ್ಮಲ್ಲೆಲ್ಲ ನೋಡ್ತೀವಲ್ಲ, ಎಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊ ಬಂದಿದ್ದಾರೆ. ನಾನು ನೋಡಿದರೆ 2 ಜಡೆ ಹಾಕ್ಕೊಂಡು ಹೂ ಮಾಡ್ಕೊಂಡು, ನನಗೆ ಹೂವಿನ ಸಿಕ್ಕಾಬಟ್ಟೆ ಕ್ರೇಜ್ ಇತ್ತು. ಯಾಕೆಂದರೆ ನನ್ನ ಇಲ್ಲಿವರೆಗೂ ಇತ್ತು. ಆಮೇಲೆ ಯಾವಾಗಲೂ ಕೂಡ 2 ಜಡೆ ಹಾಕ್ತಾ ಇದ್ನಲ್ಲ, ಇಷ್ಟುದ್ದ ಹೂ ಮಾಡ್ಕೊಳ್ತಾ ಇದ್ದೆ. ಮಲ್ಲಿಗೆ ಹೂ ಸೀಸನ್, ಸೂಜು ಮಲ್ಲಿಗೆ, ದುಂಡು ಮಲ್ಲಿಗೆ, ಬಟ್ ಮಲ್ಲಿಗೆ ಎಲ್ಲ ಬರೋವಲ್ಲ, ಅವನ್ನೆಲ್ಲ ಕಟ್ಕೊಂಡು ಮಡ್ಕೊಂಡು ಹೋಗ್ತಾ ಇದ್ನಲ್ಲ. ಹಾಗಾಗಿ ಅಲ್ಲಿಗೂ ಫಸ್ಟ್ ಡೇ ಹಂಗೆ ಹೋಗಿದ್ದೆ ನಾನು. ಫಸ್ಟ್ ಡೇ ಅಂತ ಹೇಳಿದಾಗ ನಮ್ಗೆ ಗೊತ್ತಲ್ಲ, ಇಲ್ಲಿ 2 ಹೂವು ಇಟ್ಕೊಂಡು, ಅಂದರೆ ರೋಸ್ ಹೂವು ಇಟ್ಕೊಂಡು, ನಮ್ಮಮ್ಮ ತುಂಬಾ ಅಂದ್ರೆ ಪುಸ್ತಕ ಹಿಂಗೆ ಇಟ್ಕೊಂಡು ಬ್ಯಾಗ್ ಇತ್ತು, ಚೂಡಿ ಹಾಕೊಂಡು ಹೋಗ್ತಾ ಇದ್ದೆ. ಆವಾಗ ನಮ್ಮಮ್ಮ 3 ಜೊತೆ ಬಟ್ಟೆ ಕೊಡ್ಸಿತ್ತು ನನಗೆ PUC ಗೆ ಅಂತ ಹೇಳ್ಬಿಟ್ಟು. ಅದನ್ನ PUC ಮುಗಿಸಿದ್ದೆ ಸರ್. PUC ಆಯ್ತು, 3 ಜೊತೆ ಬಟ್ಟೆಲಿ PUC ಮುಗಿಸಿದ್ದು. PUCಲಿ ನನಗೆ ಕಾಂಬಿನೇಷನ್ ಅಂದ್ರೆ ಏನು ಗೊತ್ತಿಲ್ಲ, ಒಟ್ಟಿಗೆ ಓದಿದ್ದೀನಿ, ಒಳ್ಳೇದೊಂದು ಯಾವುದೊಂದು ಸಬ್ಜೆಕ್ಟ್ ತಗೋಬೇಕು ಅಂತ. SLC ಆದಮೇಲೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇವಾಗಲೂ ಹಳ್ಳಿ ಮಕ್ಕಳಿಗೆ ಏನು ಕಾಂಬಿನೇಷನ್ ತಗೋಬೇಕು, ಏನು ತಗೊಬೇಕು, ನಾನು ಡಿಪ್ಲೊಮೊ ಯಾವುದಾದ್ರೂ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸಿಗೆ ಹೋಗ್ಬೇಕಾ, ಅಥವಾ ಲೈಫ್ ಟೈಮ್ ಬರುವಂಥ ಯಾವುದಾದ್ರೂ ಒಂದು ಕೋರ್ಸಿಗೆ ಹೋಗ್ಬೇಕಾ, ಹ್ಯುಮ್ಯಾನಿಟೀಸ್ ಕೋರ್ಸ್ಗಳನ್ನ ತಗೋಬೇಕಾ ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ರ್ಯಾಂಕಿಂಗ್ ಸ್ಟೂಡೆಂಟೇ, ಆದರೆ ಇದ್ರ ಬಗ್ಗೆ ನಮಗೆ ಎಜುಕೇಟೇ ಮಾಡಿರಲ್ವಲ್ಲ. ಅಲ್ಲಿ ಓದು ಮಾರ್ಕ್ಸ್ದಾಗೆ ಇಷ್ಟೇ ಇರುತ್ತಲ್ಲ. ನಮ್ಮ ಅಂಕಲ್ ಒಬ್ಬರು ಅಲ್ಲೇ ಪಕ್ಕದಲ್ಲಿ ಬಾಯ್ಸ್ ಕಾಲೇಜಲ್ಲಿ, ಅರೆ ನಮ್ಮ ಅಪ್ಪನ ತಮ್ಮ ಒಬ್ಬರು ಲೆಕ್ಚರ್ ಇದ್ದಾರೆ, ಅವರು ಸರ್ಕಾರಿ ಕೆಲಸದಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳಿ ಅವ್ರು ನನಗೆ ಹೇಳಿದ್ರು ಆರ್ಟ್ಸ್ ತಗೋ ಅಂತ ಹೇಳ್ಬಿಟ್ಟು. ನಾನು ಅವಾಗ ಪ್ರೆಸ್ಟೀಜ್ ಅಲ್ವಾ ಸರ್, ಅಷ್ಟೊಂದು ಎಲ್ಲ ಮಾರ್ಕ್ಸ್ ಎಲ್ಲ ತಗೊಂಡಿದ್ವಿ. ಆರ್ಟ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ. ಎಲ್ಲರೂ ನಮ್ಮ ಸೀನಿಯರ್ ಎಲ್ಲ ಆರ್ಟ್ಸ್ ಎಲ್ಲ ತಗೋಬೇಡ ಆಯ್ತಾ, ಆರ್ಟ್ಸ್ ಎಲ್ಲ ಯಾರು ತಗೋಬಾರ್ದು, ಇಷ್ಟೊಂದೆಲ್ಲ ತೆಗ್ದಿದ್ದೆ, ನೀನು ಆರ್ಟ್ಸ್ ಯಾಕೆ ಓದ್ತೀಯ ಅಂತ. ಏನು ಗೊತ್ತಿಲ್ಲ ಸರ್ ನನಗೆ ಹಂಗಂದ್ರೆ. ಬಟ್ ಅವರೆಲ್ಲ ಯಾಕೆ ಹೇಳಿದಾರೆ, ಇಲ್ಲ ನಾನು ತಗೊಳ್ಳಲ್ಲ ಅಂತ. ಸರಿ ಆಯ್ತು, ಇನ್ನೇನು ತಗೋತೀಯ. ಅವಾಗ ಟ್ರೆಂಡಿಂಗಲ್ಲಿದ್ದೆ, ಅವಾಗ ತಾನೇ ಇಂಟ್ರೊಡ್ಯೂಸ್ ಆಗಿದ್ದು ಕಾಮರ್ಸ್ ತಗೊಂಡಿದ್ದೆ ಸರ್. ಓಕೆ, ಕಾಮರ್ಸ್ ಮುಗಿಸಿದ್ರೆ? ಕಾಮರ್ಸ್ ಮುಗಿಸ್ದೆ, 2 ವರ್ಷ ಕಾಮರ್ಸ್ ಮುಗಿಸ್ದೆ. ನೆಕ್ಸ್ಟ್ ನಾನು ಮಾಡಿದ್ದು D.Ed ಮಾಡಿದೆ. TCH ಅಲ್ಲೇ ಹಾಸನಲ್ಲಿ ಡೈರೆಕ್ಟ್ TCH ಇತ್ತು, ಆಮೇಲೆ D.Ed ಅಲ್ಲ, ನಾ ಬಂದಾಗ ಎಂತ D.Ed ಆಗಿ ಆಗಿತ್ತು. ಮುಂಚೆನೆ ನಮ್ಗಿಂತ 2 ವರ್ಷದ ಮುಂಚೆ TCH ಅಂತ ಇತ್ತು. ನನಗೆ ಏನಕ್ಕೆ ಸೆಲೆಕ್ಷನ್ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ಅಣ್ಣನೂ D.Ed ಮಾಡಿಸಿದ್ದು ನಮ್ಮ ಪಪ್ಪ. ನಮ್ಮ ಅಂಕಲ್ ಒಬ್ರು ಪೊಲೀಸ್ ಆಗಿದ್ರು, ಅವರು ಬೇಗ ಕೆಲಸ ಸಿಗ್ಬೇಕು ಅಂದರೆ, ನಮ್ಮ ಮನೇಲಿ ಎಲ್ಲರೂ ಹೇಳಿದ್ನಲ್ಲ 4 ಜನ ಅಣ್ಣ ತಮ್ಮದಿರು ಬೇಗ ಕೆಲಸ ತಗೊಂಡ್ರು. 25, 24, 23 ವರ್ಷಕ್ಕೇನೆ ಸರ್ಕಾರಿ ನೌಕರಿ ಹಿಡಿದ್ರಲ್ಲ. ಹಂಗಾಗಿ ಇವಾಗಿರೋದು ಯಾವುದಂದ್ರೆ ಟ್ರೆಂಡಿಂಗಲ್ಲಿ TCH ಇದೆ. TCH ಮಾಡಿ 2 ವರ್ಷ ಆದಮೇಲೆ ಜಾಬ್ ಸಿಗುತ್ತೆ ಅಂತ ಅವಾಗಿತ್ತು. ಅವಾಗ ಹೆಂಗಿತ್ತು ಅಂದರೆ ಹಬ್ಬು TCHಗಳದ್ದು. ನಾವು ಇವಾಗ ಹೆಂಗೆ ಸ್ಕೂಲ್ ಕಾಲೇಜ್ಗಳೆಲ್ಲ ನೋಡ್ತೀವಲ್ಲ, ಹಾಸನಲ್ಲೇ ಒಂದು 15-20 ಕಾಲೇಜ್ಗಳು ಪ್ರೈವೇಟ್ಗಳಿದ್ದು.
ಅಷ್ಟು ಕಾಲೇಜ್ಗಳಿದ್ದು. ಹಂಗಾಗಿ ನನಗೂ ಸೀಟ್ ಸಿಕ್ತು, ಓದೆ, 2 ವರ್ಷ ಮುಗಿಸ್ದೆ. ಅದು TCH ಇನ್ನೊಂಥರ ಕಲಿಸ್ತು ಸರ್. ಆವಾಗ ನಾನು ಅಚ್ಚಲಾಗಿ ಮನೆ ಬಿಟ್ಟಿದ್ದು, ಹಾಸ್ಟೆಲ್ಗೆ ಹೋಗಿದ್ದು. ಓಕೆ, ಮೊದಲನೇ ಸರಿ ಬಿಟ್ಟಿದ್ದೀರಿ ನೀವು? ಮೊದಲನೇ ಸಲ ಮನೆ ಬಿಟ್ಟಿದ್ದು. ಯಾಕೆ? ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ, ನಮ್ಮ D.Ed ಕ್ಲಾಸ್ ಬಂದಿದ್ದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ. 5 ಗಂಟೆಗಾರೆ ನಮ್ಮೂರಿಗೆ ಬಸ್ ಇಲ್ಲ, ನಮ್ಮೂರಿಗೆ ಬಸ್ಸು 6 ಗಂಟೆಗೆ ಲಾಸ್ಟ್ ಇದ್ದಿದ್ದು. ಆ ಬಸ್ಸಿಗೆ ಹತ್ಬೇಕು ಅಂತ ಹೇಳಿ ನಮ್ಮ ಕಾಲೇಜಿಂದ ಅಲ್ಲಿಗೆ ಆಗ್ತಾ ಇರಲಿಲ್ಲ. ಅಲ್ಲಿಗೆ ಬರೋಕ್ಕೆ 1.5 ಗಂಟೆ ಟೈಮ್ ಬೇಕಿತ್ತು. ಏನಾರ 5-10 ನಿಮಿಷ ಲೇಟಾದರೆ ಬಸ್ ಮಿಸ್ ಆಗ್ತಾ ಇತ್ತು. ಮತ್ತು ನಾನು ಎಲ್ಲಿ ಉಳ್ಕೊಳ್ಳಿ? ಹಂಗಾಗಿ ನಮ್ಮ ಪಪ್ಪ ಹಾಸ್ಟೆಲಿಗೆ ಸೇರಿಸ್ತು. ಹಾಸ್ಟೆಲಿಗೆ ಸೇರಿಸಿದ್ದು ಅಂತ ಹೇಳಿದರೆ, ನಾನು ಮಾಮೂಲಿ ಹಾಸ್ಟೆಲಿಗೆ ಸೇರಿಸಿಲ್ಲ, ಮೈನಾರಿಟೀಸ್ ಹಾಸ್ಟೆಲಿಗೆ ಸೇರಿಸಿದ್ದು. ಫುಲ್ ಮುಸ್ಲಿಮ್ಸು ಸರ್, ಫುಲ್ಲು ಹೊಸ ಪ್ರಪಂಚ. ಅದು ಬೇರೆ ಪ್ರಪಂಚ, ಮಾತು ಗೊತ್ತಿಲ್ಲ ನನಗೆ. ಹಿಂದಿ ಬರೆಯೋದಕ್ಕೆ ಬರುತ್ತೆ, ಅರ್ಥ ಮಾಡ್ಕೊಳ್ಳೋದು ಬರುತ್ತೆ, ಮಾತಾಡೋಕೆ ಗೊತ್ತಿಲ್ಲ. ಅಲ್ಲಿ ಹೊಸ ಪದ್ಧತಿ, ಫುಡ್ ಸ್ಟೈಲ್ ಬೇರೆ. ಶುಕ್ರವಾರ ಅಂತ ಹೇಳಿದರೆ ಎಲ್ಲ ಬೇಗ ಎದ್ದೇಳೋರು, ಬಿರಿಯಾನಿ ಊಟ, ಅದ್ರ ಜೊತೆಗೆ ಎಲ್ಲರೂ ಒಂಥರ ನಮಾಜ್ ಎಲ್ಲ ಮಾಡೋರು. ಚೆನ್ನಾಗಿತ್ತು. ಬಟ್ ಹೊಸ್ದಾಗಿ ಹೋದಾಗ ತುಂಬ ಭಯ ಆಗಿತ್ತು. ಮುಸ್ಲಿಮ್ಸು ಎಲ್ಲ ಬುರ್ಕಾ ಹಾಕ್ತಾರೆ, ಅಬ್ಬಾ ಏನಪ್ಪ, ಏನು ಮಾತಾಡ್ತಾರೋ ಇಲ್ವೋ, ನಮ್ಮ ಜೊತೆ ಹೆಂಗೋ ಏನೋ, ನಮ್ಮ ಜೊತೆ ಬೆರೀತಾರೋ ಇಲ್ವೋ ಅಂತ ಹೇಳಿ. ಬಟ್ ಅಲ್ಲೆಲ್ಲರಿಗಿಂತ ವರ್ಷ ನಾನೇ ಹಾಸ್ಟೆಲ್ ಲೀಡರ್ ಆಗಿ ಬಂದೆ. 5 ವರ್ಷ ಹಾಸ್ಟೆಲಲ್ಲಿ ಇದ್ದೆ ನಾನು. ಅಷ್ಟು. ಮತ್ತೆ ಅಲ್ಲಿರೋರು ಅಡುಗೆಯವರು ಮುಸ್ಲಿಮ್ಸು, ವಾರ್ಡನ್ನು ಮುಸ್ಲಿಮ್ಸು, ಆಡಳಿತ ಮಂಡಳಿ ಮುಸ್ಲಿಮ್ಸು. ಎಷ್ಟು ಒಂದು 200 ಜನ ಹುಡುಗಿರಿದ್ರೆ 10 ಜನ ಹಿಂದೂ ಹುಡುಗಿರು. ಹಾಸನಲ್ಲಿ ನಾನು ಹೇಳ್ತಾ ಇರೋದು, ಬೇರೆ ಕಡೆ 10 ಜನ ಅಷ್ಟೇ ಹಿಂದೂ ಹುಡುಗಿರು ಬಿಟ್ರೆ ಇನ್ನೆಲ್ಲ 150 ಮುಸ್ಲಿಮ್ಸ್ ಹುಡುಗಿರು, ಇನ್ನು ಅಲ್ಪ ಸ್ವಲ್ಪ ಕ್ರಿಶ್ಚಿಯನ್ ಹುಡುಗಿರು ಅಷ್ಟೇ ಇದ್ದಿದ್ದು ಸರ್. ಎಲ್ಲ ಮುಸ್ಲಿಮ್ಸ್, ಎಲ್ಲ ಆವೋ ಬಾವೋ ತಾವೋ ಈ ಥರನೇ ಮಾತಾಡ್ತಾ ಇದ್ದಿದ್ದು. ಬಟ್ ಎಲ್ಲ ಹೊಂದ್ಕೊಬಿಟ್ರು ನನಗೆ. ಅಂದರೆ ನಂದಿನಿ, ಏನು ಗೊತ್ತಿಲ್ವಾ ನಂದಿನಿ ಕೇಳು, ನಿಂಗೆ ಇದು ಅರ್ಥ ಆಗ್ತಿಲ್ವಾ ನಂದಿನಿ ಕೇಳು. D.Ed ಅಲ್ಲಿ ನಾನು ಸ್ವಲ್ಪ D.Ed ಅಲ್ಲಿ ಕ್ಲಾಸಿಗೆ ಟಾಪರು. ಅಂದರೆ ನಾನು ಓದಿಸ್ತಾನೆ ಎಲ್ಲೂ ಬಿಟ್ಕೊಂಡಿಲ್ಲ. ಎಲ್ಲ ಫ್ರೀ ಟೈಮಲ್ಲಿ ಎಲ್ಲವರೆ ಚಾಟ್ಸ್ ತಿನ್ನೋಕೆ ಹೋಗೋರು ಹುಡುಗಿರೆಲ್ಲ, ಸಿನಿಮಾಗೆ ಹೋಗೋರು, ಇದೆಲ್ಲ ನಾನು ಆವಾಗ ಟೀಚಿಂಗ್ ಗೈಡ್ ಎಲ್ಲ ಕೊಡೋರು. ಅಂದರೆ ನಾವು ಏನಾದರೂ ಒಂದು ಸಬ್ಜೆಕ್ಟ್ ತೊಗೊಳ್ತೀವಿ ಅಂತ ಹೇಳಿದರೆ, ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಇವಾಗ ಪರಿಸರ ಪಾಠ ಮಾಡಬೇಕು ಅಂತ ಹೇಳಿದರೆ ನಾವೇ ಚಿತ್ರ ಬಿಡಿಸ್ಬೇಕಿತ್ತು, ಪರಿಸರ ಹೇಗಿರುತ್ತೆ ಅಂತ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು. ಹಂಗಾಗಿ ನಮಗೆ ಟೀಚರ್ ಆದಾಗ ನೀವೇನು ಮಾಡ್ತೀರಾ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಮಾಡಿಸೋರು. TCH ಅನ್ನೋದು ಒಂದು ತುಂಬ ಸ್ಕಿಲ್ಗಳನ್ನ ಕಳಿಸೋರು. ಡ್ರಾಯಿಂಗು, ರೀಡಿಂಗು, ರೈಟಿಂಗು. ಮತ್ತು ನಾನು ಎಲ್ಲಿ ಉತ್ತಮವಾಗಿ ಕೇಳೋದನ್ನು ಕಲಿತೆ ಅಂತ ಹೇಳಿದರೆ, ತುಂಬ ಜನ ಕೇಳ್ತಾರೆ, ಇಷ್ಟೊಂದೆಲ್ಲ ಕತೆಗಳೆಲ್ಲ ಕೇಳ್ತಿರಲ್ಲ ನೀವು, ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಬೋರ್ ಹೊಡಿಯಲ್ವಾ ನಿನಗೆ? ಅವ್ರು ಬೋರ್ ಆಗಂಗೆ ಹೇಳಂಗಿದ್ರು ನೀನು ನಂಗೆ ಕೇಳ್ತೀಯಲ್ಲ ಹೆಂಗೆ ಅಂತ ಕೇಳ್ತಾರೆ. ಅದನ್ನು ನಾನು ಕಲ್ತಿದ್ದು D.Ed ಇಂದ. ಅಲ್ಲಿ ನಮಗೆ ಕಲಿಸ್ಕೊಡುತ್ತೆ. ಅಂದರೆ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಅವ್ರು ಹೇಳೋದನ್ನು ಕೇಳ್ಕೊಬೇಕು, ಮತ್ತು ಮಕ್ಕಳು ಹೇಳೋದನ್ನು ನಾವು ಕೇಳ್ಕೊಂಡು ಹೇಗೆ ಹೇಳ್ಬೇಕು ಅನ್ನೋದನ್ನು ಅಲ್ಲಿ ನಮಗೆ ತುಂಬ ಟ್ರೈನ್ ಅಪ್ ಮಾಡ್ತಾರೆ. ಯಾಕೆಂದರೆ ನಮಗೆ ಸೈಕಾಲಜಿ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಅಲ್ಲಿ ಫುಲ್ ಎಲ್ಲ ನಮ್ಮನ್ನು ಟ್ರೈನ್ ಅಪ್ ಮಾಡ್ತಾರೆ. ಒಳ್ಳೆ ಕಾಲೇಜ್ ಇತ್ತು, ನೇತಾಜಿ ಕಾಲೇಜ್ ಅಂತ. ಅಲ್ಲಿಗೆ ಸೇರಿದ್ದು ನಾನು 2 ವರ್ಷ. ಅಲ್ಲಿ 2 ವರ್ಷ ಫುಲ್ಲು ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಅಲ್ಲಿ ಬಿಸಿನೀರು ಇಲ್ಲ, ತಣ್ಣೀರು ಸ್ನಾನ ಮಾಡ್ತಾ ಇದ್ದೆ. ಎಲ್ಲ ಹುಡುಗಿರು ಆಶ್ಚರ್ಯ ಪಡೋರು, ಮುಸ್ಲಿಮ್ಸ್ ಹುಡುಗಿರು, ಏನಕ್ಕೆ ಡೈಲಿ ತಣ್ಣೀರು ಸ್ನಾನ ಮಾಡ್ತೀಯ ಅಂತ. ಸ್ನಾನ ಮಾಡಿಕೊಂಡೇ ಓದಕ್ಕೆ ಕೂರ್ತಾ ಇದ್ದಿದ್ದು ನಾನು. ಓದ್ತಾ ಇದ್ದೆ. ಅವರೆಲ್ಲ 7 ಗಂಟೆಗೆ ಎದ್ದು ಆರಾಮ್ಸಾಗಿ ತಿಂಡಿ ತಿಂದ್ಕೊಂಡು, 7 ಗಂಟೆಗೆ ಬೆಲ್ಲೊಡೆಯರು ಹಾಸ್ಟೆಲಲ್ಲಿ. 7 ಗಂಟೆಗೆ ಬೆಲ್ಲೊಡೆದು 7:15 7:30 ತಿಂಡಿ ಲಾಸ್ಟು. ಅದಕ್ಕೋಸ್ಕರ ಅವರು ಅಷ್ಟೊತ್ತಿಗೆ ಎದ್ದೇಳೋರು ಬಿಟ್ಟರೆ ಇನ್ನೇನು ಇಲ್ಲ. ನಾನು ಎದ್ದು ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿಯಾಗಿ ಆಮೇಲೆ ಮತ್ತೆ 8:00 ಕಾಲೇಜಿಗೆ ನಡ್ಕೊಂಡೋಗಿ ಸ್ಟಾರ್ಟ್ ಮಾಡಿದೆ. ಹಾಸ್ಟೆಲಿಂದ ಕಾಲೇಜ್ಗೆ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದಿದ್ದು. ನನ್ನ ಜೊತೆ ಅಮೀನಾ ಬಾನು, ಸಮೀರಾ, ಸೈಯದ, ಜರಾ ಈ ಥರ ಎಲ್ಲ ಮುಸ್ಲಿಮ್ಸ್ ಹುಡುಗಿರಿದ್ದು, ಅವ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೆ. D.Ed ಮುಗೀತು, 2 ವರ್ಷ ಜರ್ನಿಲಿ ಮುಗೀತು. ಆವಾಗ ನನಗೆ ಪ್ರಾಬ್ಲಮ್ ಆಗಿದ್ದು ಕೇಳ್ತೀನಿ, ಹುಡುಗಿರಿಗೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರೆ, ಇವಾಗ ಸರಳ ಸಿಂಪ್ಲಿಸಿಟಿ ಜೀವನದಿಂದ ಬಂದವ್ರಿಗೆ D.Ed ಅಲ್ಲಿ ಟ್ರೈನಿಂಗ್ ಹೋಗಬೇಕು. ಟ್ರೈನಿಂಗ್ ಹೋದಾಗ ಇಷ್ಟು ದಿನ ಕ್ಲಾಸ್ಗೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ದೆ. ಯಾಕೆಂದರೆ ಒಂದೇ ದಿನ ಇದಿರ್ತಾ ಇದ್ದು ಸ್ಯಾರಿ, ಎಲ್ಲ ಫುಲ್ ಸ್ಯಾರಿನೇ. ಒಂದಿನ ಮಾತ್ರ ಕಲ್ಲರು ಸ್ಯಾರಿ ಉಡಬೇಕಿತ್ತು. ನಮ್ಮ ಅಮ್ಮಂದು ಹೆಂಗೆ 3 ಸ್ಯಾರಿ ಕೊಟ್ಟಿತ್ತು ನನಗೆ. ಬಟ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಟ್ರೈನಿಂಗ್ ಆಗ್ತಾರೆ. ಒಂದು ತಿಂಗಳು, ಫಸ್ಟ್ ಇಯರಲ್ಲಿ 1 ತಿಂಗಳು, ಸೆಕೆಂಡ್ ಇಯರಲ್ಲಿ 1 ತಿಂಗಳು. ಅದು 2 ವರ್ಷ ಕೋರ್ಸು. ಮತ್ತು 2 ವರ್ಷನೇ ಎಕ್ಸಾಮ್ ಬರುತ್ತೆ. ಎಕ್ಸಾಮು ಕೂಡ ನಮ್ಮದು ಇದು NCERTC ಅವರೇ ನಮ್ಮದು ಇವ್ಯಾಲ್ಯುವೇಷನ್ ಮಾಡೋದು. ಅಲ್ಲೂ ಕೂಡ ನಂದು 86% ಬಂದಿತ್ತು ಫಸ್ಟ್ ಇಯರಲ್ಲೂ. ಸೆಕೆಂಡ್ ಇಯರಲ್ಲೂ 86% ಬಂದಿತ್ತು. ಇಡೀ ಹಾಸನಿಗೆ ನಾನು ಸೆಕೆಂಡ್ ಪ್ಲೇಸಲ್ಲಿದ್ದೆ. ಅವಾಗ ಇನ್ನೊಬ್ರು ಯಾರೋ 90% ತೆಗೆದಿದ್ರು. ಅವಾಗ ಅದು D.Ed ಅಲ್ಲಿ ಅಷ್ಟು ತೆಗಿತಾರೆ ಅಂತ ಹೇಳಿದ್ರೆ ಅವಾಗ ಅಷ್ಟೇ ಗ್ರೇಟ್ ಇತ್ತು. ಆವಾಗ ಕಲ್ಲರ್ ಡ್ರೆಸ್ ಇತ್ತಲ್ಲ ಸರ್, ಸ್ಯಾರಿ ಎಲ್ಲಿಂದ ತರಲಿ ಮತ್ತೆ ಪ್ರಾಬ್ಲಮ್ ಅಂತ. ಅಂದರೆ ನಮ್ಮ ಅಪ್ಪನ ಹತ್ರ ಕೇಳಬೇಕಂತ ಅನಿಸಿಲ್ಲ ನನಗೆ. ನಮ್ಮ ಪಪ್ಪ ಒಂದು 3 ತಿಂಗಳಿಗೆಲ್ಲ 3 ವಾರಕ್ಕೆ ಒಂದ್ಸತಿ ಬರೋರು ಹಾಸ್ಟೆಲ್ಗೆ, ಹೆಂಗಿದ್ದಾಳೆ ಏನು ಅಂತ ನೋಡ್ಕೊಳ್ಳೋದಕ್ಕೆ. ಈಗ ನಮ್ಮ ಅಪ್ಪ ಡೈಲಿ ಹಾಸನ್ಗೆ ಓಡಾಡೋರು. ನಾನು ಹೇಳಿದ್ನಲ್ಲ, ನಮ್ಮ ಪಪ್ಪ ಗಾಂಧಿವಾದಿ, ಜನಗಳ ಬಳಕೆ ತುಂಬ ಜಾಸ್ತಿ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳ್ತಾರಲ್ಲ, ಅದನ್ನು ನಮ್ಮೂರವ್ರು ಎಲ್ಲರೂ ನಮ್ಮ ಅಪ್ಪಂಗೆ ಹೇಳ್ತಾರೆ. ಆ ಥರ ಹಂಗೆ ಯಾರಾದರೂ ಒಂದು ಕೆಲಸ ಇದೆ ಅಂತ ಹೇಳಿದರೆ, ನಿಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಯಿತು,
ಏನಾದರೂ ಇದಕ್ಕೆ ಹೋಗ್ಬೇಕಂದ್ರೆ ಲಾಯರ್ ಹತ್ರ ಹೋಗ್ಬೇಕು ಅಥವಾ ಕೋರ್ಟ್ ಹತ್ರ ಹೋಗ್ಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಲೆಟ್ರ್ ಯಾರು ಬರ್ಕೊಡ್ತಾರೆ, ಗೌಡನ ಮನೆ ನಿಂಗರಾಜಣ್ಣ ಬರ್ಕೊಡ್ತಾರೆ ಅಂತ ಬಂದು ಬರ್ಸ್ಕೊಂಡು ಹೋಗ್ತಾ ಇದ್ರು. ಅರೆ ನಾವು ಫ್ರೀಯಾಗಿ ಹೋಗೋದು, ಯಾರು ಕರೆದ್ರು ಹೋಗ್ಬಿಡೋದು, ಮನೆ ಕೆಲಸ ಎಲ್ಲ ಬಿಟ್ಟು ಹೋಗೋದು. ಅದೇ ಲೈಫ್ ಲಾಂಗ್ ಮಾಡ್ಕೊ ಬಂದಿದೆ ನಮ್ಮ ಪಪ್ಪ. ಹಂಗೆ ಯಾರು ಕರೆದ್ರೆ, ಯಾರಿಗಾರು ಪ್ರಾಬ್ಲಮ್ ಆದರೆ, ಯಾರಿಗಾದ್ರೂ ಕೋರ್ಟ್ ಇಶ್ಯೂಸ್ ಆದರೆ ಎಲ್ಲ ಹೋಗೋದು. ಯಾಕೆಂದರೆ ನಮ್ಮ ಒಂದ್ಸಲಿ ನಮ್ಮ ಅಂಕಲ್ಗೂ ಆಗಲಿಲ್ಲ ಯಾವುದೋ ಒಂದಿದು. ನಮ್ಮ ಅಂಕಲ್ ಒಳ್ಳೆ ಪೊಸಿಷನ್ ಇದ್ರು, ನಮ್ಮ ಪಪ್ಪ ಅದನ್ನು ಕೆಲಸ ಮುಗಿಸ್ಕೊಬಂದ್ರು. ಆ ಲೆವೆಲಿಗೆ ಕಾಂಟ್ಯಾಕ್ಟ್ ಇತ್ತು. ಅರೆ ಒಬ್ಬರ ಹತ್ರ ₹1 ದುಡ್ಡು ತಗೊಂಡಿಲ್ಲ. ಹಂಗೆ ಹಂಗೆ ಮಾಡ್ಕೊಬಿಟ್ಟು ಬಂದಿದ್ದು. ನಮಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ನಮ್ಮಮ್ಮ ಬೈಯೋದು, ಮನೇಲಿ ಒಂದು ಕೆಲಸ ಮಾಡಲ್ಲ ನೀವು, ಬರೀ ಕಂಡರ್ದೇ ಮಾಡ್ತಿರೋದಂತ. ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ಲ. ಅರೆ ನನಗೆ ಇವಾಗ ಯಾಕೆ ಹಂಗೆ ಅನಿಸುತ್ತೆ, ಯಾಕೆ ಹಂಗಂತ ಬೈಯೋದು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಏನೋ ಮನೆ ಕೆಲಸಗಳೆಲ್ಲ ನಮ್ಮ ಅಮ್ಮನೇ ಮಾಡಬೇಕಿತ್ತು. ಬೆಳಗ್ಗೆ 4 ಗಂಟೆಯಿಂದ ಸಂಜೆ 10 ಗಂಟೆ ತನಕ ಮನೆ ತುಂಬ ಜನ, ಆಳು ಕಾಳುಗಳು, ಮತ್ತು ನಮ್ಮ ಇದು ಕೆಲಸ ಹೊಲಗದ್ದೆಗಳಿಗೆಲ್ಲ ಕೆಲ್ಸಕ್ಕೆ ಬರೋರು, ಅವರಿಗೆಲ್ಲ ಕೆಲಸ ಮಾಡಬೇಕಿತ್ತು. ನಮ್ಮ ಅಕ್ಕನ ಮಕ್ಕಳೆಲ್ಲ ಇಲ್ಲೇ ಓದ್ತಾ ಇದ್ದಿದ್ದು. ಮತ್ತು ನಾನಿದ್ದಾಗ ನನ್ನ ಜನ್ರೇಷನಲ್ಲಿ ನಮ್ಮ ಮಾವನ ಮಕ್ಕಳು, ಅಂದರೆ ನಮ್ಮ ಅಮ್ಮನ ಅಣ್ಣನ ಮಕ್ಕಳು ನಮ್ಮ ಜೊತೆನೇ ಓದ್ತಾ ಇದ್ದಿದ್ದು. ಅವರಿಗೆಲ್ಲ ಅಡುಗೆ ಮಾಡಿಕೊಡ್ಬೇಕಿತ್ತು. ಒಂದೇ ಮಾಡೋದಲ್ಲ ನಮ್ಮಮ್ಮ, ಯಾವತ್ತೂ ಕೂಡ ಇಲ್ಲ ಅಂತ ಹೋಗೋದಾರಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತ ಕಣ್ಣೀರು ಹಾಕ್ತಾರಲ್ಲ. ಕೆಲಸದ ವಿಷಯದಲ್ಲಿ ಮಾತ್ರ ಒಂದೊಂದ್ಸತಿ ಎಲ್ಲ ಸಣ್ಣ ಪುಟ್ಟದಾಗಿ ಇದಾಗಿದ್ದು ಅನ್ನೋದು ಬಿಟ್ಟರೆ ನಮ್ಮಮ್ಮ ಒಡೆಗಳು ಬೇಕು ಅಂತ ನನಗೆ ಅಂಥ ಒಡವೆ ತಕ್ಕೊಡಿ, ನನಗೆ ಅಂಥ ಸೀರೆ ತಕ್ಕೊಡಿ, ಅದೇನೂ ಮಾಡನೇ ಇಲ್ಲ. ಹಂಗಾಗಿ ನಾನಿವತ್ತು ಆಕಾಶ ಅವ್ರನ್ನ ಅದನ್ನು ಕೇಳೋದೇ ಇಲ್ಲ ಸರ್. ಹಂಗೆ ಬಂದುಬಿಟ್ಟಿದೆ ನನಗೆ. ಅಡುಗೆ ಮಾಡೋದು ಕಲಿಸಿದ್ರೆ? ಇಲ್ಲ ಸರ್, ಅಡುಗೆ ಮಾಡೋದೇನು ಕಲಿಸಿರ್ಲಿಲ್ಲ. ಅಂದರೆ ಹೆಚ್ಕೊಡ್ತಾ ಇದ್ದೆ ಎಲ್ಲರಿಗೂ, ತರಕಾರಿಗಳು ಹಚ್ಕೊಡ್ತಾ ಇದ್ದೆ. ಮುದ್ದೆ ಒಂದು ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇದ್ದಿದ್ದು ಬಿಟ್ಟರೆ ಇನ್ನೇನು ಇಲ್ಲ. ಮುದ್ದೆ ಮಾಡ್ತಾ ಇದ್ದೆ ಚಿಕ್ಕದಾಗಿ. ನಾನು ಸ್ಕೂಲಿಂದ ಬಂದಾಗ ಮುದ್ದೆ ಮಾಡಿ ನನಗೆ ಒಂದೇ ಅಡುಗೆ ಬರ್ತಿದ್ದು, ಅದೇನು ಅಣಬೆ ಸಿಗೋದು ಮಳೆಗಾಲದಲ್ಲಿ. ಅಣಬೆ ಅಂದರೆ ನಂಗೆ ತುಂಬ ಇಷ್ಟ. ನಮ್ಮಮ್ಮ ಎತ್ಕೊಬರೋದು, ಅದಕ್ಕೆ ಒಂದು 4 ಅಣಬೆ ರೆಡಿ ಮಾಡ್ಕೊಳ್ಳೋದು, ಅದಕ್ಕೊಂದು ಟೊಮೊಟೊ, ಒಂದು ಈರುಳ್ಳಿ ಹಾಕೊಳ್ಳೋದು, ಒಂದು ಮೊಟ್ಟೆ ಹಾಕೊಳ್ಳೋದು. ನನಗೆ ಡೈಲಿ ನಾನು ಒಂದು ಮೊಟ್ಟೆ ಇಲ್ದಲೆ ಬೆಳೆದವಳೆ ಎಲ್ಲ, ಒಂದಾರು ಮೊಟ್ಟೆ ತಿಂತಾ ಇದ್ದೆ. ಮೊಟ್ಟೆ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕೊಳ್ಳೋದು, ಅದನ್ನು ಬರ್ತಾ ಇದ್ದಿದ್ದು ಬಿಟ್ಟರೆ ಮಳೆಗಾಲದಲ್ಲಿ ಫುಲ್ ನನಗೆ ಅಣಬೆ ಸಾರು ನಿಮ್ಗೆ ಏನು ಬೇಕು ಅದನ್ನ ಮಾಡ್ಕೊಂಡು ಅಷ್ಟು ಬಿಟ್ಟರೆ ನಾನು ಅಡುಗೆ ಏನು ಕಲ್ತಿರ್ಲಿಲ್ಲ ಸರ್. ಮದುವೆ ಆದ್ಮೇಲೆ ಅದು ಕಷ್ಟ ಆಯಿತು. ಅಂದರೆ ಎಲ್ಲ ಕೇಳ್ತಾರೆ, ಅಲ್ಲ ನಂದು ನೀನು ಅಷ್ಟೊಂದು ಕಚ್ತಾ ಇದೆ ಕತ್ತರಿಸ್ತಾ ಇದ್ದೆ ತರಕಾರಿಗಳೆಲ್ಲ, ಅಡುಗೆ ಕಲೀನಿಲ್ವಾ ಅಂತ. ಅಂದರೆ ನನಗೆ ಗೊತ್ತಿತ್ತು, ಅರೆ ಉಪ್ಪು ಎಷ್ಟು ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕಂತ ಗೊತ್ತಿರಲಿಲ್ಲ ಅಷ್ಟೇ. ಹಾಗಾಗಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ ಆಕಾಶ್ ಅವ್ರ ಜೊತೆ. ಎಷ್ಟೋ ಸಲ ಲೂಸ್ ಮೋಷನ್ ಎಲ್ಲ ಆಗಿಬಿಟ್ಟಿದೆ ಅವ್ರದ್ದು ಮದುವೆ ಸ್ಟಾರ್ಟಿಂಗಲ್ಲೆಲ್ಲ. ನಮ್ಮ ಇದರಲ್ಲೆಲ್ಲ ಆಡ್ಕೊಳ್ಳೋರು ವಿಜಯ ಕರ್ನಾಟಕ ಆಫೀಸಲ್ಲೆಲ್ಲ, ನಿಂತು ಅಡುಗೆ ತಿಂದು ಹೆಂಗಮ್ಮ ಬದುಕಿದ್ದಾನೆ ಆಕಾಶ್ ಅಂತ ಹೇಳ್ಬಿಟ್ಟು. ಅಲ್ಲಿ ಚಿತ್ರಾನ್ನ ತಿಂತಿದ್ದ ನೋಡ್ತಾ ಇದ್ದೆ ನಾನು, ನಿಮ್ಮ ಯಜಮಾನ್ರು ಅಂತ ಎಲ್ಲ ರೇಗಿಸ್ತಾ ಇದ್ರು. ಹೌದಾ ಅಂತ ಇದು ಮಾಡಿದೆ.